ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಸನಾತನವಾದ, ಪುರಾತನವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರು ರಚಿಸಿರುವಂತಹ 30 ಶ್ಲೋಕಗಳಿರುವಂತಹ ಅದ್ಭುತವಾದ ರಚನೆ ಉಪದೇಶ ಸಾರ. ಭಗವಾನ್ ರಮಣ ಮಹರ್ಷಿಯವರಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಘಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಮನುಸ್ಮರಾಮಃ. ಎಲ್ಲ ಉಪನಿಷತ್ತುಗಳ ಸಾರ ಹಾಗೂ ಭಗವದ್ಗೀತೆಯ ಸಾರವನ್ನು ನಮಗೋಸ್ಕರ 30 ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಇದನ್ನು ತಿಳಿದುಕೊಂಡು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಆಚರಣೆಯಲ್ಲಿ ತಂದುಕೊಂಡು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧನ ಇದು ಅಂತ ತಿಳಿದುಕೊಳ್ಬೇಕಾಗಿದೆ. ಇದು ನಮ್ಮ ಸಾಧಕರಾಗಿ ನಮ್ಮ ಕರ್ತವ್ಯ. ಮೊದಲನೇ 6 ಶ್ಲೋಕಗಳಲ್ಲಿ ಕರ್ಮಯೋಗದ ಬಗ್ಗೆ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಕರ್ಮ, ಯಾವುದೇ ಕೆಲಸ ಮಾಡಿದರೂ ಇದು ಕರ್ಮ. ಕರ್ಮವನ್ನು ಕರ್ಮಯೋಗವಾಗಿ ಹೇಗೆ ಪರಿವರ್ತಿಸಿಕೊಳ್ಳಬಹುದು? ಈಶ್ವರಾರ್ಪಿತಂ, ಈಶ್ವರನಿಗೆ ಅರ್ಪಣೆಯನ್ನು ಮಾಡುತ್ತಾ ನನ್ನ ಇಚ್ಛೆಯ ಪ್ರಕಾರ ಅಲ್ಲ, ಕರ್ತವ್ಯ ಏನಿದೆ ಇದನ್ನು ತಿಳಿದುಕೊಂಡು ಧರ್ಮ ಅಂದರೆ ಏನು, ಸರಿ ತಪ್ಪು ಇದರ ಬಗ್ಗೆ ವಿವೇಚನೆಯಿಂದ ಕೆಲಸ ಮಾಡಿದಾಗ ಕರ್ಮಯೋಗವಾಗಿ ತಯಾರಾಗತ್ತೆ. ಹೀಗಾದಾಗ ಮನಸ್ಸು ನಿರ್ಮಲವಾಗತ್ತೆ. ಇದುವೇ ಮೋಕ್ಷಕ್ಕೆ ಸಾಧನ, ಕಾರಣ. ಮೋಕ್ಷ ಅಲ್ಲ, ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ 1ರಿಂದ 6ನೇ ಶ್ಲೋಕದವರೆಗೆ ಕರ್ಮಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ದೇಹದಿಂದ ಮಾಡುವಂತಹ ಕರ್ಮ, ಮಾತುಗಳಿಂದ ಮಾಡುವಂತಹ ಕರ್ಮ, ಮನಸ್ಸಿನಿಂದ ಮಾಡುವಂತಹ ಕರ್ಮ, ದೈಹಿಕ ಅಥವಾ ಕಾಯಿಕ ಕರ್ಮ, ಅದರಲ್ಲಿ ಯಾವುದು ಉತ್ತಮ? ಜಗತ ಈಷಧಿ ಯುಕ್ತ ಸೇವನಂ, ಈ ವಿಶ್ವವೇ ಭಗವಂತ. ಈ ದೃಷ್ಟಿಯಿಂದ ಕೆಲಸ ಮಾಡಿದಾಗ ಕರ್ಮಯೋಗ ಆಗತ್ತೆ. ನಾವು ನಿತ್ಯ ಪೂಜೆ ಮಾಡ್ತೇವೆ. ನಮ್ಮ ಇಷ್ಟ ದೇವತೆ ಇರ್ಬೋದು, ಒಂದು ವಿಗ್ರಹ ಇರ್ಬೋದು, ಅಥವಾ ಫೋಟೋ ಇರ್ಬೋದು, ಇದಕ್ಕೆಲ್ಲ ಪೂಜೆ ಮಾಡ್ತೇವೆ, ಸರಿಯೇ. ಅದಕ್ಕಿಂತಲೂ ಮುಂದಕ್ಕೆ ಸಾಗಬೇಕಾಗಿದೆ ನಾವೆಲ್ಲರೂ. ಪ್ರಪಂಚ ಇಡೀ ಪರಮಾತ್ಮನೇ, ಈಶ್ವರನೇ ಇದ್ದಾನೆ ಎಲ್ಲರಲ್ಲಿಯೂ ಅಂತ ಹೇಳುವ ಭಾವನೆಯನ್ನು ಸ್ವಲ್ಪವಾಗಿ ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆಮೇಲೆ ಜಪ, 2ನೇದು ಮಾತಿನಿಂದ ಅಥವಾ ಶಬ್ದಗಳಿಂದ ಮಾಡುವಂತಹ ಕರ್ಮ. ಇದಕ್ಕೆ ಜಪ ಅಂತ ಹೆಸರು ಕೊಟ್ಟರು. ಜಪದಲ್ಲಿಯೂ ಕೂಡ ಭಗವಂತನನ್ನು ಹೊಗಳೋದಕ್ಕಿಂತ ಹೆಚ್ಚು ಉತ್ತಮ ಗಟ್ಟಿಯಾದ ಸ್ವರದಲ್ಲಿ ನಾಮ ಜಪವನ್ನು ಮಾಡುವಂಥದ್ದು. ಅದಕ್ಕಿಂತಲೂ ಉತ್ತಮ ಮಂದ ಸ್ವರದಲ್ಲಿ, ಅದಕ್ಕಿಂತಲೂ ಉತ್ತಮ ಮನಸ್ಸಿನಲ್ಲಿಯೇ ಮಾಡುವಂಥದ್ದು. ಬೇರೆಯವರಿಗೂ ಕೇಳೋದಿಲ್ಲ, ನಮಿಗೂ ಅಂದರೆ ಯಾರು ಪಠಣ ಜಪಿಸ್ತಾರೋ ಅಂತ ಆ ವ್ಯಕ್ತಿಗೆ ಕೂಡ ಕೇಳದೇ ಇರುವಂಥದ್ದು, ಮನಸ್ಸಿನಲ್ಲಿ ಮಾತ್ರ ಮಾಡುವಂಥದ್ದು. ಇದು ಉತ್ತಮ ಅಂತ ಹೇಳಿದರು. ಆಮೇಲೆ 7 ಮತ್ತು 8ನೇ ಶ್ಲೋಕದಲ್ಲಿ ಉಪಾಸನಾ ಯೋಗ ಹೇಗಿರಬೇಕು, ಅದರ ಕ್ವಾಲಿಟಿ ಹೇಗಿರಬೇಕು ಅಂತ 7ನೇ ಶ್ಲೋಕದಲ್ಲಿ ಹೇಳಿದರು. ಧ್ಯಾನ ಹೇಗೆ ಮಾಡಬೇಕು, ಆಜ್ಯ ಧಾರಯ
ತುಪ್ಪ ಅಥವಾ ಎಣ್ಣೆಯ ಧಾರೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನಾವು ಹೊಯ್ದ್ರೆ, ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನೀರಾಗಿರುವ ತುಪ್ಪ ಅಥವಾ ಎಣ್ಣೆ ಇದನ್ನು ಹೊಯ್ಯುತ್ತಾ ಹೋದರೆ ಹೇಗಿರುತ್ತೆ? ಅದು ಕಂಟಿನ್ಯೂಸ್ ಆಗಿ ಬೀಳ್ತಾ ಇರುತ್ತೆ. ಆ ಥರ ಇರಬೇಕು. ಅಥವಾ ಸ್ರೋತಸಾ ಸಮಂ, ನದಿಯ ನೀರು ಹೇಗೆ ಪ್ರವಹಿಸ್ತದೋ ಅದಕ್ಕೆ ಯಾರೂ ಪ್ರಯತ್ನ ಪಡಬೇಕಾಗಿಲ್ಲ. ನದಿ ನೀರು ಪ್ರವಹಿಸಬೇಕಾದ್ರೆ ಪ್ರಯತ್ನ ಯಾರೂ ಮಾಡಬೇಕಾಗಿಲ್ಲ, ಅದರಷ್ಟಕ್ಕೆ ಹರಿತಾ ಹೋಗ್ತಾ ಇರುತ್ತೆ. ಆ ಥರ ಇರಬೇಕು ಗುಣಮಟ್ಟ. ನಾವು ಮಾಡುವಂತಹ ಧ್ಯಾನದ ಗುಣಮಟ್ಟ ಆಜ್ಯಧಾರಯ ಸ್ರೋತಸಾ ಸಮಂ ಸರಳ ಚಿಂತನಂ ವಿರಳತ ಪರಂ. ವಿರಳ ಚಿಂತನ ಅಂತ ಹೇಳಿದರೆ ಮಧ್ಯ ಮಧ್ಯದಲ್ಲಿ ಅಂತರ ಇರುವಂಥದ್ದು, ಗ್ಯಾಪ್ ಬರುವಂಥದ್ದು. ನಮಗೆ ಒಂದೇ ಸಮ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಅರ್ಧ ಗಂಟೆ ಧ್ಯಾನಕ್ಕೆ ಅಂತ ಕೂತ್ರೆ ಅದರಲ್ಲಿ ಒಂದೆರಡು ನಿಮಿಷ ಆದರೂ ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಟ್ ಮಾಡಿರ್ಬೋದು ಅಂತ ಒಂದು ಅಭಿಪ್ರಾಯ ಇರುತ್ತೆ ನಮಗೆ. ಅರ್ಧ ಗಂಟೆ ಕೂತ್ರೆ ಅರ್ಧ ಗಂಟೆಯೂ ನಾವೇನು ಧ್ಯಾನ ಮಾಡೋದಿಲ್ಲ. ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ. ಇದು ವಿರಳ ಚಿಂತನ. ಇದಕ್ಕಿಂತ ಉತ್ತಮ ಸರಳ ಚಿಂತನ. ಹೇಗಿರಬೇಕು ಸರಳ ಚಿಂತನ? ತುಪ್ಪದ ಧಾರೆ ಅಥವಾ ಎಣ್ಣೆಯ ಧಾರೆ ಹೇಗೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರುತ್ತೋ ಆ ಥರ ಇರಬೇಕು. ಅಥವಾ ನದಿಯ ನೀರು ಹೇಗೆ ಪ್ರವಹಿಸುತ್ತೋ ಹಾಗಿರಬೇಕು. ಪ್ರಯತ್ನಪೂರ್ವಕವಾಗಿ ಮಾಡುವಂಥದ್ದಲ್ಲ. ಈಗ ನಾವೆಲ್ಲ ಧ್ಯಾನಕ್ಕೆ ಕೂರಬೇಕು ಅಂತಾದರೆ ಏನು? ನಾನು ಧ್ಯಾನ ಮಾಡಬೇಕು, 8ರಿಂದ 8:30ವರೆಗೆ ನಾನು ಧ್ಯಾನ ಮಾಡ್ತೇನೆ ಅಂತೇಳಿ ಕೂತ್ಕೊಂಡು ಒಂದು ಸ್ವಲ್ಪ ನಿಮಿಷ ಧ್ಯಾನ ಮಾಡ್ತೇವೆ. ಇದು ವಿರಳ ಚಿಂತನ. ಸರಳ ಚಿಂತನ ಇದು 24 ಗಂಟೆಯೂ ನಡೀತಾ ಇರೋದು ಧ್ಯಾನ. ಅದರಲ್ಲಿ ಗ್ಯಾಪ್ ಅಂತ ಇರೋದೇ ಇಲ್ಲ. ಇದು ಉತ್ತಮ. ಸರಳ ಚಿಂತನ ಉತ್ತಮ ಅಂತ ಹೇಳ್ತಾರೆ. ಸರಳ ಚಿಂತನ ಒಂದೇ ಸಲಕ್ಕೆ ಯಾರಿಗಾದ್ರೂ ಬರುತ್ತಾ? ವಿರಳ ಚಿಂತನ ಬರೋದೇ ಕಷ್ಟ ನಮಗೆ. ಇನ್ನು ಸರಳ ಚಿಂತನೆ ಎಲ್ಲಿ ಬರುತ್ತೆ ಅಷ್ಟು ಬೇಗ? ಅದಕ್ಕೆ ಅಭ್ಯಾಸ ಮಾಡ್ತಾ ಇರಬೇಕು. ದಿನದಲ್ಲಿ 1-2 ಬಾರಿ ಆದರೂ, ಬೆಳಿಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಳುವಂಥದ್ದು. ಯಾವ ಆಲೋಚನೆಯೂ ಇಲ್ಲದೆ, ಯಾರ ಜೊತೆಯೂ ಮಾತನಾಡದೆ, ಟಿವಿಯು ಫೋನು ಎಲ್ಲ ಸ್ವಲ್ಪ ದೂರ ಇಟ್ಟುಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥದ್ದು. ಇದರ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವೆಲ್ಲರೂ ಮಾಡಬಹುದು. ಅದಕ್ಕೆ ಒಂದು ಸರಿಯಾದ ಸಮಯ ಅಂತ ಇಟ್ಟುಕೊಂಡ್ರೆ, ನಿಗದಿತ ಸಮಯ ಅಂತ ಹೇಳ್ತೀವಿ ನೋಡಿ, ದಿನಾಗಲೂ ಇದೇ ಸಮಯ, ಆ ಸಮಯದಲ್ಲಿ ಹಾಗೆ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ, ನಾವೆಲ್ಲರೂ ಗೃಹಸ್ಥಾಶ್ರಮದಲ್ಲಿರುವಂಥವರು, ದಿನಾ ಇದೇ ಸಮಯಕ್ಕೆ ನಮಗೆ ಫ್ರೀಯೇ ಸಿಗತ್ತೆ ಅಂತ ಹೇಗೆ ಹೇಳೋದು? ನೆಂಟರು ಬರ್ತಾರೆ ಅಲ್ವೇ, ಎಷ್ಟೊಂದು ನಮಗೆ ಹಲವಾರು ಅಡಚಣೆಗಳು ಇರುತ್ತೆ. ಸರಿ, ಮಾಡಲಿಕ್ಕಾದರೆ ಒಳ್ಳೆಯದು. ಮಾಡಲಿಕ್ಕಾಗದೇ ಇದ್ದರೆ ಬೇರೆ ಸಮಯ, 5 ನಿಮಿಷ, ಬೆಳಿಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಮಾಡಿ ಪ್ರಯತ್ನವನ್ನು ಮಾಡೋಣ. ಯಾಕೆಂದರೆ ಭಗವಾನ್ ರಮಣ ಮಹರ್ಷಿಯವರು ವಿರಳ ಚಿಂತನೆಗಿಂತಲೂ ಸರಳ ಚಿಂತನ ಉತ್ತಮ ಅಂತ ಹೇಳಿದಾಗ ನಾವು ವಿರಳ ಚಿಂತನೆಯ ಪ್ರಯತ್ನವನ್ನಾದರೂ ಮಾಡಬೇಕಲ್ವೇ? ಮುಂದಕ್ಕೆ ಸಾಗಬೇಕು ನಾವು. ಆಮೇಲೆ 8ನೇ ಶ್ಲೋಕದಲ್ಲಿ ಭೇದ ಭಾವನಾತ್ ಸೋಹಮಿತ್ಯಸೌ ಭಾವನಾಭಿದ ಪಾವನೀ ಮತ ಅಂತ ಹೇಳ್ತಾರೆ. ಇದು 7ನೇ ಶ್ಲೋಕದಲ್ಲಿ ಕ್ವಾಲಿಟಿ ಹೇಗಿರಬೇಕು ಅಂತ, ಗುಣಮಟ್ಟ ಹೇಗಿರಬೇಕು, ನಮ್ಮ ಧ್ಯಾನದ ಗುಣಮಟ್ಟ ಹೇಗಿರಬೇಕು ಅಂತ ತಿಳಿಸಿಕೊಟ್ರು. 8ನೇ ಶ್ಲೋಕದಲ್ಲಿ ವಿಷಯ ಏನು, ಯಾವುದರ ಮೇಲೆ ಧ್ಯಾನ ಮಾಡಬೇಕು ನಾವು, ಏನೋ ಒಂದು ಬೇಕು ತಾನೆ ವಿಷಯ, ಆ ವಿಷಯ ಏನು, ಅದರ ಬಗ್ಗೆ ಕಂಟೆಂಟ್. 7ನೇ ಶ್ಲೋಕ ಕ್ವಾಲಿಟಿ ಆದರೆ 8ನೇ ಶ್ಲೋಕ ಕಂಟೆಂಟ್ ಅಥವಾ ವಿಷಯ. ಇದೇನಿರಬೇಕು? ಭೇದ ಭಾವನಾತ್ ಸೋಹಮಿತ್ಯಸೋ. ಮೊದಲನೇದಾಗಿ ನಾವು ಧ್ಯಾನ ಮಾಡುವಾಗ ನಮ್ಮ ಇಷ್ಟ ದೇವತೆಯ ಧ್ಯಾನ ಮಾಡ್ತೇವೆ. ಆ ಇಷ್ಟ ದೇವತೆಯ ರೂಪ ಹೇಗಿದೆ ಇದನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನವನ್ನು ಶುರು ಮಾಡ್ತೇವೆ. ಈ ಥರದ ಕಿರೀಟ ಇದೆ, ಈ ಥರದ ಕರ್ಣಕುಂಡಲ ಇದೆ, ನಿನ್ನ ಕಣ್ಣುಗಳು ಹೀಗೆ ಇವೆ ಅಂತೇಳಿ ನಾವು ಹೊಗಳುತ್ತಾ ಅಥವಾ ಮನಸ್ಸಿನಲ್ಲಿ ಆ ಒಂದು ರೂಪವನ್ನು ತಂದುಕೊಂಡು ಅದರ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಈಗ ಶಿವಾನಂದ ಲಹರಿಯಲ್ಲಿ ನಾವು ನೋಡಿದ್ದೇವೆ, ಶಿವನ ಪಾದ ಕಮಲಗಳ ಮೇಲೆ ದೃಷ್ಟಿಯನ್ನು ಹಾಕಿ ಅಂತ ಹೇಳಿದರು ಆದಿಶಂಕರಾಚಾರ್ಯರು. ಅದಕ್ಕೆ ಎಷ್ಟೊಂದು ವಿವರಣೆಯನ್ನು ಕೊಟ್ಟರು. ಹೇಗಿದೆ ಆ ಪಾದ ಅಂತ ಹೇಳೋದಕ್ಕೆ ಎಷ್ಟೊಂದು ವಿವರಣೆ. ಯಾಕೆ? ಮನಸ್ಸು
ಹಾಗೂ ಹೀಗೂ ಮಾಡಿ ಹೇಗಾದರೂ ಮಾಡಿ ಆ ಪಾದ ಕಮಲಗಳಲ್ಲಿ ಇರಿಸುವಂತಾಗಬೇಕು. ಇದೇ ತಾನೇ ಉದ್ದೇಶ. ಹಾಗೆ ಪ್ರಯತ್ನ ಮಾಡಿ, ಹಾಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿ ಆಮೇಲೆ ಏನಾಗಬೇಕು, ಭೇದ ಭಾವನೆಯಿಂದ ಪರಮಾತ್ಮ ನೀನು ಬೇರೆ ನಾನು ಬೇರೆ ಅಂತ ಭೇದ ಭಾವನೆಯಿಂದ ಮೊದಲಿನಲ್ಲಿ ಧ್ಯಾನ ಮಾಡಿದ್ರೂ ಕೂಡ ಅದಕ್ಕಿಂತ ಉತ್ತಮ ಯಾವುದು? ಸೋಹಮಿತ್ಯಸೌ ಸಹ ಅಹಂ ಸೋಹಂ, ಅವನೇ ನಾನು. ಸಹ ಅಂದರೆ ಅವನು, ಪರಮಾತ್ಮ. ಅಲ್ಲಿ ಅವನು ಅಂತ ಹೇಳಿದ ತಕ್ಷಣ ನಮಗೆ ಸಿಟ್ಟು ಬರಬಾರ್ದು. ಅದ್ಯಾಕೆ ಅವನು, ಅದ್ಯಾಕೆ ಅವಳು ಹೇಳಬಾರ್ದು? ಹೇಳಬಹುದು. ಅವಳು ಹೇಳಬೇಕು ಅಂತ ಅನಿಸಿದರೆ ಅವಳು ಅಂತ ಹೇಳಿದರೆ ಆಯಿತು. ಸೋಹಮಿತ್ಯಸೌ, ಇದು ಒಳ್ಳೆಯದು. ಅಂದರೆ ಅದ್ವೈತ ತತ್ವ. ಮೊದಲನೆಯದು ದ್ವೈತ, ಭಗವಂತ ನೀನು ಬೇರೆ ನಾನು ಬೇರೆ ಅಂತ ಹೇಳುವ ತತ್ವ. ಮುಂದಕ್ಕೆ ಸಾಕ್ತಾ ಸಾಕ್ತಾ ನೀನೇ ನಾನು ನಾನೇ ನೀನು, ಪ್ರಪಂಚವೇ ಭಗವಂತ ಅಂತ ಹೇಳಿದರೆ ನಾವ್ಯಾರು? ನಾವು ಒಂದು ಭಾಗ ತಾನೇ, ಪ್ರಪಂಚದ ಒಂದು ಭಾಗ ತಾನೇ. ಹಾಗಾದರೆ ನಾವು ಕೂಡ ಪರಮಾತ್ಮನೇ ಆಗಲಿಲ್ವೇ? ಜೀವಾತ್ಮ ಪರಮಾತ್ಮ ಐಕ್ಯತೆ, ಇದು ಇನ್ನೂ ಒಳ್ಳೆಯದು. ಭಾವನಾಭಿದ ಪಾವನಿ ಮತ, ಇದು ಅತ್ಯಂತ ಪರಮ ಪವಿತ್ರವಾದದ್ದು. ಪಾವನಿ ಮತ, ನನ್ನ ಅಭಿಪ್ರಾಯ ಹೀಗೆ. ನೋಡಿದ್ರಲ್ಲಿ ಜ್ಞಾನಯೋಗಕ್ಕೆ ಅಥವಾ ಈ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಹಲವಾರು ವಿಧಗಳಿವೆ. ನನ್ನ ಅಭಿಪ್ರಾಯ ಏನು ಅಂಥೇಳಿ ಭಗವಾನ್ ರಮಣ ಮಹರ್ಷಿಯವರು ಇದರಲ್ಲಿ ತಿಳಿಸಿಕೊಡ್ತಿದ್ದಾರೆ. ನನಗೆ ಇದು ಒಳ್ಳೆಯದು ಅಂತ ಅನಿಸತ್ತೆ. ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ ಅವರು. ಹೀಗೇ ಮಾಡಿ ಹಾಗೇ ಮಾಡಿ ಅಂತ ಹೇಳ್ತಾ ಇಲ್ಲ. ನನ್ನ ಅಭಿಪ್ರಾಯ ಹೀಗೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹಾಗೆ ತಾನೇ ಹೇಳಿರೋದು ಅರ್ಜುನನಿಗೆ. ನಾನೆಲ್ಲ ಹೇಳೋದನ್ನು ಹೇಳಿಬಿಟ್ಟೆ ಅರ್ಜುನ, ನಿನಗೆ ಯಾವುದು ಸರಿ ಅಂತ ಕಾಣಿಸತ್ತೋ ಅದನ್ನು ನೀನು ಮಾಡು, ನಿರ್ಧಾರ ನೀನೇ ತೆಗೆದುಕೋ. ಹಾಗೆ ಇಲ್ಲಿ ನಮಗೆ ಕೂಡ ನಿರ್ಧಾರ ನಮ್ಮದೇ. ಅದನ್ನು ಒತ್ತಾಯಿಸ್ತಾ ಇಲ್ಲ. ಹೀಗೆ ಮಾಡಿದರೆ ಇದಕ್ಕಿಂತ ಅದು ಉತ್ತಮ ಅಂತ ಹೇಳ್ತಿದ್ದಾರೆ. ಭೇದ ಭಾವನೆಯಿಂದ ಮಾಡುವಂತಹ ದ್ವೈತದ ಧ್ಯಾನಕ್ಕಿಂತಲೂ ಭೇದ ಭಾವನೆ ಇಲ್ಲದೆ ಇರುವಂತಹ ಸಹ ಅಹಂ ಅಂತ ಹೇಳುವ ತತ್ವದ ಅದ್ವೈತ ಸಿದ್ಧಾಂತದ ತತ್ವವನ್ನು ಪಾಲಿಸಿದರೆ ಆ ಥರದ ಧ್ಯಾನ ಪವಿತ್ರವಾದದ್ದು, ಪಾವನಿ ಮತ. ಮುಂದಿನ ಶ್ಲೋಕ ನೋಡೋಣ. 9ನೇ ಶ್ಲೋಕ. ಇದು ಕೂಡ ಉಪಾಸನಾ ಯೋಗದ ಒಂದು ಶ್ಲೋಕ. 7, 8, 9 ಇದು 3 ಉಪಾಸನಾ ಯೋಗ ಅಥವಾ ಭಕ್ತಿ ಯೋಗ. 1ರಿಂದ 6 ಕರ್ಮಯೋಗ. 7, 8, 9 ಈ 3 ಶ್ಲೋಕಗಳು ಉಪಾಸನಾ ಯೋಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. 7, 8 ನೋಡಿದೆವು. 9ನೇ ಶ್ಲೋಕ ನೋಡೋಣ. ಭಾವಶೂನ್ಯ ಸದ್ಭಾವ ಸುಸ್ಥಿತಿ ಭಾವನಾ ಬಲಾತ್ ಭಕ್ತಿರುತ್ತಮ. ಉತ್ತಮ ಭಕ್ತಿ ಯಾವುದು ಅಂತ ಹೇಳಿದರೆ ಭಾವಶೂನ್ಯ ಆಗಬೇಕಂತೆ. ಸದ್ಭಾವ ಸುಸ್ಥಿತಿ. ಭಾವಶೂನ್ಯ, ಇಲ್ಲಿ ಭಾವ ಅಂತ ಹೇಳಿದರೆ ಕೆಲವಾರು ಅರ್ಥಗಳು ಬರುತ್ತೆ. ಒಂದನೇದು ಆಲೋಚನೆಗಳೇ ಇಲ್ಲದೆ ಆಗಬೇಕು. ಭಾವ ಶೂನ್ಯ, 0 ಆಗಬೇಕು. ಯಾವ ಆಲೋಚನೆಯೂ ಇಲ್ಲದೆ. ನಮಗೆ ಎಷ್ಟು ತಾಪತ್ರೆ ಅಲ್ವಾ? ಧ್ಯಾನಕ್ಕೆ ಕೂತ್ರೆ ಇಲ್ಲದ ಚಿಂತೆಗಳು ನಮಗೆ ಶುರುವಾಗ್ತವೆ. ಹಾಗಾಗದೆ ಅಭ್ಯಾಸ ಮಾಡ್ತಾ, ಅದಕ್ಕೆ ಶುರುವಿನಲ್ಲಿ 1 ನಿಮಿಷ 2 ನಿಮಿಷ ಕೂತರೂ ಸಾಕು. ಆಮೇಲೆ ಅದು ಆಗತ್ತೆ ಅಂತಾದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹೋಗ್ಬೋದು. ಪ್ರಯತ್ನ ಮಾಡಬೇಕು. ನನಗೆ ಅಯ್ಯೋ ಆಲೋಚನೆಗಳು ಬರ್ತಾ ಇವೆ, ಭಗವಾನ್ ರಮಣ ಮಹರ್ಷಿಯವರು ಭಾವಶೂನ್ಯ ಆಗಬೇಕು ಅಂತ ಹೇಳಿದ್ದಾರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಅಂತ ಬಿಟ್ಟುಬಿಡುವಂಥದ್ದು ಅಲ್ಲ. ಇದು ಸಾಮಾನ್ಯ ಭಕ್ತರು ಮಾಡ್ಬೋದು. ನಮ್ಮಂಥ ಸಾಧಕರು ಇಲ್ಲ, ಪ್ರಯತ್ನ ಮಾಡ್ತಾನೇ ಹೋಗಬೇಕು. ಭಾವಶೂನ್ಯ ಒಂದನೇದು, ಆಲೋಚನೆಗಳು ಇಲ್ಲದೆ ಇರುವಂಥದ್ದು. ಇನ್ನೊಂದು ಅರ್ಥ ಭಾವ ಅಂತ ಹೇಳಿದರೆ ಸಂಶಯಗಳು. ನಮಗೆ ಹಲವಾರು ಸಂಶಯಗಳು ಕಾಡೋದು. ಯಾವುದೋ ಒಂದು ವಿಚಾರ, ಉತ್ತಮವಾದ ವಿಚಾರ ಯಾರಾದರೂ ಹೇಳಿದರು ಅಂತ ಆದರೆ ಆ ಸಮಯದಲ್ಲಿ ಅರ್ಥ ಆಗತ್ತೆ. ಮತ್ತೆ ಆಲೋಚನೆ ಮಾಡಿದರೆ ಹೌದಾ, ಅದು ಹೇಗೆ ಹೀಗೆ ಆಗೋದು ಅಂತ ಹೇಳುವ ಸಂಶಯ ಬರುತ್ತೆ. ಅದಕ್ಕೆ ಏನು ಮಾಡಬೇಕು?
ಶ್ರವಣ ಮಾಡಬೇಕು, ಕೇಳಬೇಕು ಅಥವಾ ಓದಬೇಕು. ಶ್ರವಣ ಅಂತ ಹೇಳಿದ್ರೆ ಇಲ್ಲಿ ಕೇಳೋದು ಅಂತ ಅರ್ಥ, ಅದರ ನಿಜವಾದ ಅರ್ಥ ಗ್ರಹಿಸುವಂಥದ್ದು, ಯಾವುದೇ ರೀತಿಯಿಂದ ಇರಬಹುದು, ತಿಳಿದುಕೊಳ್ಳುವಂಥದ್ದು. ಅದು ಶ್ರವಣ. ಶ್ರವಣದಿಂದ ಏನಾಗತ್ತೆ? ನಮ್ಮಲ್ಲಿರುವಂತಹ ಅಜ್ಞಾನ ನಿವೃತ್ತಿ ಆಗತ್ತೆ. ಶ್ರವಣೇನ ಅಜ್ಞಾನ ನಿವೃತ್ತಿ. ಅದರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ, ಈಗ ಇವ್ರು ಹೇಳಿದಾಗ ಗೊತ್ತಾಯ್ತು ಅಲ್ವಾ? ಎಷ್ಟೊಂದು ವಿಚಾರ ನಮಗೆ ಹಾಗೆ ಆಗತ್ತೆ. ಓಹೋ, ಹೀಗಿದೆಯಾ, ಇದು ಗೊತ್ತಿರಲಿಲ್ಲ ನನಗೆ. ಹಾಗಾಗಿ ಕೇಳೋದ್ರಿಂದ ಅಥವಾ ತಿಳ್ಕೊಳ್ಳೋದ್ರಿಂದ ಅಜ್ಞಾನ ನಿವೃತ್ತಿ ಆಗತ್ತೆ. ಮನನ ಮಾಡೋದು, ಅದೇ ವಿಚಾರವನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ತಂದುಕೊಂಡು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅಲ್ಲಿ ಸಂಶಯಗಳು ಬರುತ್ತೆ. ಸಂಶಯಗಳು ಬಂದಾಗ ಮತ್ತೆ ಯಾರಿಗೆ ಅದರ ಬಗ್ಗೆ ತಿಳುವಳಿಕೆ ಇದೆಯೋ, ಅರಿವು ಇದೆಯೋ, ಅವರ ಹತ್ರ ಅದನ್ನು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ಅಥವಾ ಸಂಶಯ ಬಂದಾಗ ನಮಗೆ ಬೇರೆ ಪುಸ್ತಕಗಳೂ ಕೂಡ ಕೆಲವೊಂದು ಸಲ ದಾರಿಯನ್ನು ತೋರಿಸುತ್ತೆ. ಕೆಲವೊಬ್ಬರು ಹೇಳ್ತಾರೆ, ಇವತ್ತಲ್ಲಿ ಸತ್ಸಂಗಕ್ಕೆ ಹೋಗಿದ್ದೆವು, ನನ್ನಲ್ಲಿ ಸುಮಾರು ಸಂಶಯ ಇತ್ತು, ಎಲ್ಲ ಪರಿಹಾರ ಆಯಿತು, ನಾನು ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ, ಆದರೆ ಅವರಾಗೆ ಹೇಳಿದ ವಿಚಾರದಲ್ಲಿ ನನ್ನ ಸಂಶಯ ಎಲ್ಲ ಪರಿಹಾರ ಆಯಿತು. ಅಂದರೆ ಅದು ಸಂಶಯ, ನನಗೆ ಅದರ ಪರಿಹಾರ ಬೇಕು, ನನಗೆ ಅದಕ್ಕೆ ಉತ್ತರ ಬೇಕು ಅಂತ ನಮಗೆ ತೀವ್ರವಾದ ಆಸಕ್ತಿ ಇದ್ದಾಗ ಯಾವುದೋ ಒಂದು ರೂಪದಿಂದ ಭಗವಂತ ಬಂದು ಆ ಸಂಶಯದ ನಿವಾರಣೆ ಮಾಡ್ತಾನೆ. ಇದು ಮನನೇನ ಸಂಶಯ ನಿವೃತ್ತಿ. ಮನನ ಮಾಡಿಕೊಳ್ಬೇಕು. ಒಂದು ಸಲ ಕೇಳಿ ಅದರ ಸಂಯ ಅಂತ ಕೇಳಿ ಬಿಟ್ಟು ಬಿಡೋದಲ್ಲ ಈ ಕಿವಿಯಿಂದ. ಮತ್ತೆ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಸಂಶಯ ಬರುತ್ತೆ. ಆ ಸಂಶಯವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು. ಆಮೇಲೆ ಮೂರನೇದು ನಿಧಿಧ್ಯಾಸನ. ನಿಧಿಧ್ಯಾಸನೇನ ವಾಸನಾ ನಿವೃತ್ತಿ. ವಾಸನ ಅಂತ ಹೇಳಿದರೆ ಮಾಡುವಂತಹ ಎಲ್ಲ ಕಾರ್ಯಗಳು, ಎಲ್ಲ ಕೆಲಸಗಳಿಗೂ ಒಂದು ಫಲ ಇರುತ್ತೆ. ಫಲ ಅಂತ ಹೇಳಿದರೆ ಅದರಿಂದ ಬರುವಂತಹ ಫಲಿತಾಂಶ ಅಲ್ಲ, ನಾವು ಯಾವ ಉದ್ದೇಶದಿಂದ ಮಾಡಿದ್ದೇವೆ ಇದೆಲ್ಲವೂ ಸೇರಿ ಅದಕ್ಕೆ ಒಂದು ಪುಣ್ಯವೋ ಪಾಪವೋ ಅಲ್ಲ ಮಿಕ್ಸ್ಚರೋ ಯಾವುದೋ ಒಂದು ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ಈ ನಿಧಿಧ್ಯಾಸನ ಮಾಡೋದ್ರಿಂದ ಅಂದರೆ ಮನನ ಮಾಡಿ ಅದನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆಚರಣೆಯಲ್ಲಿ ತರೋದ್ರಿಂದ ವಾಸನಾ ನಿವೃತ್ತಿ. ವಾಸನೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಕೊನೆಯಲ್ಲಿ ನಾಶ ಆಗತ್ತೆ. ಹಾಗಾದರೆ ಸಂಶಯ ಇಲ್ಲಿ ಭಾವನಾ ಶೂನ್ಯ ಅಂತೇಳಿದ್ರೆ ಯಾವ ಸಂಶಯವೂ ಇಲ್ಲ. ಇದು ಭಾವನಾ ಶೂನ್ಯ. ಭಾವನಾ ಶೂನ್ಯ ಸದ್ಭಾವ ಸುಸ್ಥಿತಿ. ಸದ್ಭಾವದಲ್ಲಿ ಇರುವಂಥದ್ದು. ಇಲ್ಲಿ ಸದ್ಭಾವ ಅಂತ ಹೇಳಿದ್ರೆ ಬರೇ ಒಳ್ಳೆಯ ಭಾವ ಅಂತಲ್ಲ, ಒಂದು ನಿರ್ವಿಕಲ್ಪ. ದ್ವೈತ ಅಂತ ಹೇಳೋದು ಸವಿಕಲ್ಪ ಆಗತ್ತೆ, ಅದ್ವೈತ ಅಂತ ಹೇಳೋದು ನಿರ್ವಿಕಲ್ಪ. ಭಗವಂತ ನೀನೇ ನಾನು ಅಂತ ಹೇಳೋದು ನಿರ್ವಿಕಲ್ಪ. ಸವಿಕಲ್ಪ ಅಂತ ಹೇಳಿದ್ರೆ ಭೇದ ಭಾವನೆ ಇರುವಂಥದ್ದು, ನೀನು ಬೇರೆ ನಾನು ಬೇರೆ ಅಂತ ಹೇಳುವಂಥದ್ದು ಸವಿಕಲ್ಪ. ನಿರ್ವಿಕಲ್ಪ ಅಂತ ಹೇಳಿದ್ರೆ ನೀನೇ ನಾನು ಅಥವಾ ನಾನೇ ನೀನು ಅಂತ ಹೇಳುವ ಭಾವನೆ. ಆ ಭಾವಕ್ಕೆ ಹೆಸರು ಸದ್ಭಾವ. ಭೇದ ಭಾವ ಇಲ್ಲದೇ ಇರುವಂಥದ್ದು. ಹಾಗೆ ಭಾವಶೂನ್ಯ ಅಂತ ಹೇಳಿದ್ರೆ ಭೇದ ಭಾವ ಇಲ್ಲದೇ ಇರುವಂಥದ್ದು. ಆಲೋಚನೆಗಳು, ಅದು ಪ್ರಾಪಂಚಿಕ ಲೌಕಿಕ ಆಲೋಚನೆಗಳು ಇಲ್ಲದೇ ಇರುವಂಥದ್ದು. ಇನ್ನೊಂದು ಅರ್ಥ ಭಾವಶೂನ್ಯ ಅಂತ ಹೇಳಿದ್ರೆ ಸಂಶಯವೇ ಇಲ್ಲದೇ ಇರುವಂಥದ್ದು. ಇದು ಭಾವಶೂನ್ಯ. ಸದ್ಭಾವ ಅಂತ ಹೇಳಿದ್ರೆ ನಿರ್ವಿಕಲ್ಪ, ಅದ್ವೈತದ ತತ್ವ. ಇಲ್ಲಿ ನೆನಪಲ್ಲಿಟ್ಕೊಳ್ಬೇಕು, ಇದು ಉಪಾಸನಾ ಯೋಗದಲ್ಲಿ ನಾವು ಮಾಡುವಂಥದ್ದು ಅಂತ ಹೇಳಿದ್ರೆ ನಮಗಿನ್ನೂ ಅದರ ಬಗ್ಗೆ ಜ್ಞಾನ ಬಂದಿಲ್ಲ. ಪರಮಾತ್ಮ ನೀನೇ ನಾನು ಅಂತ ಹೇಳೋದು ಜ್ಞಾನ ಬಂದಿಲ್ಲ, ಊಹಿಸ್ತಾ ಹೋಗುವಂಥದ್ದು. ಮೊದಲಿನಲ್ಲಿ ಊಹನೆ ಮಾಡುವಂಥದ್ದು, ನೀನೇ ನಾನು ನಾನೇ ನೀನು ಅಂತ ಹೇಳುವ ಊಹನೆ, ವಿಜುವಲೈಸೇಷನ್. ಇನ್ನೂ ನಮ್ಮ ಸ್ವವಿಚಾರ ಸೆಲ್ಫ್ ಎನ್ಕ್ವೈರಿ ಮಾಡಿಲ್ಲ, ನಾನು ಯಾರು ಅಂತ ಹೇಳುವ ಟಾಪಿಕ್ ಬಂದಿಲ್ಲ ಇನ್ನು. ಆದರೂ ನಿರ್ವಿಕಲ್ಪ ಅಂತ ಹೇಳ್ತಿದ್ದಾರೆ. ಏನು ಹಾಗಂದ್ರೆ ಊಹನೆ ಮಾಡುವಂಥದ್ದು. ಭಗವಂತ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದ್ದಾರೆ,
ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ಅರ್ಥವನ್ನು ಹೇಳಿದ್ದಾರೆ. ನನಗೆ ಸ್ವಲ್ಪ ಅರ್ಥ ಆಗಿದೆ. ಅದರ ಬಗ್ಗೆ ಇನ್ನೂ ಜ್ಞಾನ ಮನದಟ್ಟ ಆಗಿಲ್ಲ. ಅರ್ಥ ನನ್ನ ಬುದ್ಧಿಗೆ, ಅದರ ಇಂಟೆಲೆಕ್ಟ್ಗೆ ಅದರ ಅರ್ಥ ಆಯಿತು. ಹಾಗಾಗಿ ಅನ್ಕೊಳ್ತಾ ಇದ್ದೀನಿ ನೀನೇ ನಾನು, ನಾನೇ ನೀನು ಅಂತ. ಇದು ನಿರ್ವಿಕಲ್ಪ ಉಪಾಸನೆ. ಈ ಭಾವದಲ್ಲಿದ್ದರೆ ಸಾಕು. ಸದ್ಭಾವ ಸುಸ್ಥಿತಿ, ಇದು ಉತ್ತಮವಾದ ಸ್ಥಿತಿ. ಆಮೇಲೆ ಭಾವನಾ ಬಲಾತ್ ಭಕ್ತಿರುತ್ತಮ. ಭಾವನಾ ಬಲಾತ್ ಬರುವಂತಹ ಭಕ್ತಿ. ನಾ ಹೇಳಿದಾಗೆ ನಾವೆಲ್ಲ ಭಾರಿ ಭಕ್ತಿ ಮಾರ್ಯಾರೆ ನಮಗೆ ಅಂತ ಹೇಳ್ತೀವಿ. ಏನು, ಎಷ್ಟೊಂದು ಸಲ ವಿಷ್ಣು ಸಹಸ್ರನಾಮ ಹೇಳ್ತೇನೆ, ಲಲಿತಾ ಸಹಸ್ರನಾಮ 1 ಗಂಟೆ ದಿನ ಭಜನೆ ಮಾಡ್ತೇನೆ ಅಲ್ವಾ. ಹೀಗೆಲ್ಲ ಮಾಡಿದರೆ ನಮ್ಮ ತಲೆಯಲ್ಲಿ ನಾವು ಭಾರಿ ನಮಗೆ ಭಕ್ತಿ ಇತ್ತ. ಉತ್ತಮವಾದ ಭಕ್ತಿ ಯಾವುದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾವುದು? ಭಾವಶೂನ್ಯವಾಗಿ ಸದ್ಭಾವ ಸ್ಥಿತಿಯಲ್ಲಿ ಇರುವಂಥದ್ದು ಉತ್ತಮವಾದ ಭಕ್ತಿ. ಹೇಗೆ ಬರುತ್ತೆ ಈ ಬಲ? ಒಂದು ಶಕ್ತಿ ಬೇಕು ತಾನೆ. ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ರೆ ಏನಾಗತ್ತೆ? ಸಿನಿಮಾ ನಡೆಯತ್ತೆ ಅಲ್ಲಿ. ಭಾವ ಶೂನ್ಯ ಅಲ್ಲ, ಭಾವ ಇನ್ಫಿನಿಟಿ ಆಗಿ ಹೋಗ್ಬಿಡತ್ತೆ. ಈ ಲಿಮಿಟ್ ಇಲ್ಲದಂತಹ ಆಲೋಚನೆಗಳು ತುಂಬಿಕೊಳ್ಳತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಭಾವನಾ ಬಲಾತ್. ಇಲ್ಲಿ ಭಾವನಾ ಅಂತ ಹೇಳಿದ್ರೆ ಧ್ಯಾನ. ಧ್ಯಾನ ಮಾಡೋದ್ರಿಂದ ಬರುವಂತಹ ಬಲ, ಅದರಿಂದ ಬರುವಂತಹ ಒಂದು ಶಕ್ತಿ. ಗಮನಿಸಿದಾಗ ನಮ್ಮನ್ನು, ಬೇರೆಯವ್ರನ್ನ ಬೇಡ, ನಮ್ಮನ್ನೇ ನಾವು ಗಮನಿಸಿಕೊಳ್ಬೇಕು, ವಿಚಾರ ಮಾಡಿಕೊಳ್ಬೇಕು, ವಿಶ್ಲೇಷಿಸಿಕೊಳ್ಳಬೇಕು. ಕಣ್ಣು ಮುಚ್ಚಿ ಕೂತ್ರೆ ಯಾವ ಆಲೋಚನೆಗಳು ಬರುತ್ತೆ? ಸ್ವಲ್ಪ ಪುರುಸೊತ್ತು ಮಾಡಿ ಇದಕ್ಕೆ ಕೂತ್ಕೊಳ್ಬೇಕು ನಾವೆಲ್ಲರೂ ಕೂಡ. ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ರೆ ಏನು ಆಲೋಚನೆಗಳು ಬರುತ್ತೆ ನನಗೆ? ಲೋಕದ ಆಲೋಚನೆ ಬರುತ್ತಾ? ಹಾಗಾದ್ರೆ ನನ್ನ ಮನಸ್ಸಿಗೆ ಲೋಕ ಅಂದ್ರೆ ಇಷ್ಟ. ದೇವರ ಆಲೋಚನೆ ಬರುತ್ತಾ? ಹಾಗಾದ್ರೆ ನನ್ನ ಮನಸ್ಸಿಗೆ ದೇವರು ಅಂದ್ರೆ ಇಷ್ಟ. ಎರಡೇ. ಲೋಕದ ವಿಚಾರ, ಲೌಕಿಕ ವಿಚಾರವೋ ಅಥವಾ ದೇವರ ವಿಚಾರವೋ ಯಾವುದು ಬರುತ್ತೆ ನನಗೆ ಆಲೋಚನೆ? ಆಟೋಮ್ಯಾಟಿಕ್ ಆಗಿ ಬರುತ್ತೆ ನೋಡಿ. ನಾವೇನು ಸ್ಪೆಷಲ್ ಆಗಿ ಓಹೋ ಅಂತ ಮಾಡಬೇಕಾಗಿಲ್ಲ, ಅದರ ಅಷ್ಟಕ್ಕೆ ಬರ್ತಾ ಇರುತ್ತೆ ಆಲೋಚನೆ. ನಿದ್ದೆ ಮಾಡಿದಾಗ್ಲೂ ಕನಸು ಬರೋದು ಅಂದ್ರೆ ಏನು? ಮತ್ತೆ ಆಲೋಚನೆಗಳೇ. ಆ ಗಾಢವಾದ ನಿದ್ದೆ ಬಂದಾಗ ಮಾತ್ರ ನಮಗೆ ಆಲೋಚನೆ ಇಲ್ಲ. ಇಲ್ಲ ಅಂದರೆ 108 ಆಲೋಚನೆಗಳು. ಅದಕ್ಕೆ ಆಲೋಚನೆಗಿಂತ ಹೆಚ್ಚು ಚಿಂತೆಗಳು. ಹಾಗಾಗಿ ನಮ್ಮನ್ನು ನಾವು ಗಮನಿಸಿಕೊಳ್ಬೇಕು. ಈ ಸದ್ಭಾವ, ಈ ಭಾವ ಬರೋದು ಅಂದರೆ ನಿರ್ವಿಕಲ್ಪವಾದ ನೀನೇ ನಾನು ಅಂತ ಹೇಳುವ ಭಾವನೆ ಯಾವಾಗ ಬರುತ್ತೆ? ಭಾವನಾ ಬಲಾತ್ ಬರುವಂತಹ ಭಕ್ತಿ. ಧ್ಯಾನ ಮಾಡ್ತಾ 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 ಹೀಗಿರುವ ಒಂದು ಓಹೋ ಇದು ಇದೆ, ಹೌದು ನಾನೇ ಭಗವಂತ ಅಂತೇಳುವ ಒಂದು ಊಹನೆ ಇಟ್ಟು ಬಂದರೆ ಸಾಕೀಗ. ಇಂತಹ ಭಕ್ತಿ ಉತ್ತಮ. ಬೇರೆಲ್ಲ ಭಕ್ತಿಗಿಂತ ಈ ಭಕ್ತಿ ಉತ್ತಮ. ಜೋರಾಗಿ ಸಹಸ್ರನಾಮವೋ ಬೇರೆ ಬೇರೆ ಶ್ಲೋಕ ಹೇಳೋದು ಒಳ್ಳೆಯದೇ. ಅದಕ್ಕಿಂತ ಉತ್ತಮ ಗಟ್ಟಿಯಾಗಿ ನಾಮ ಜಪ ಮಾಡುವಂಥದ್ದು. ಅದಕ್ಕಿಂತ ಉತ್ತಮ ಸಣ್ಣಕ್ಕೆ ತುಟಿ ನಾಲಿಗೆ ಅಲ್ಲಾಡ್ತಾ ಇರತ್ತೆ, ಬೇರೆಯವರಿಗೆ ಕೇಳೋದಿಲ್ಲ, ನಮಗೆ ಕೇಳುವಂಥದ್ದು, ಇದು ಉತ್ತಮ ಅಂತ ಹೇಳಿದರು. ಅದಕ್ಕಿಂತಲೂ ಉತ್ತಮ ಯಾರಿಗೂ ಕೇಳೋದಿಲ್ಲ, ಬೇರೆಯವರಿಗೂ ಕೇಳೋದಿಲ್ಲ, ಜಪಿಸೋರಿಗೂ ಕೇಳೋದಿಲ್ಲ, ಮನಸ್ಸಿನಲ್ಲಿ ಮಾಡುವಂತಹ ಚಿಂತನೆ, ಇದು ಧ್ಯಾನ, ಇದು ಉತ್ತಮ ಅಂತ ಹೇಳಿದರು. ಈಗ ಈ ಧ್ಯಾನದಲ್ಲಿ ಭೇದ ಭಾವದ ಜೊತೆ ಮಾಡುವಂತಹ ಪರಮಾತ್ಮ ನೀನು ಬೇರೆ ನಾನು ಬೇರೆ ಅಂತೇಳುವ ಮಾಡುವಂತಹ ಧ್ಯಾನಕ್ಕಿಂತಲೂ ಉತ್ತಮ ಸೋಹಂ ನೀನೇ ಅವನೇ ನಾನು ಅಂತೇಳುವ ಭಾವನೆಯಿಂದ ಮಾಡುವಂತಹ ಧ್ಯಾನ ಉತ್ತಮ ಅಂತ ಹೇಳಿದರು. ಈಗ ಈ 9ನೇ ಶ್ಲೋಕದಲ್ಲಿ ಇದನ್ನು ಭಾವಶೂನ್ಯ, ಯಾವ ಭಾವನೆಯೂ ಇಲ್ಲದೆ ಆಗುವಂಥದ್ದು, ಆಲೋಚನೆಯೂ ಇಲ್ಲ, ಸಂಶಯವೂ ಇಲ್ಲ, ಭೇದ ಭಾವವೂ ಇಲ್ಲದೆ ಸದ್ಭಾವ ಸುಸ್ಥಿತಿಯಲ್ಲಿರುವಂಥದ್ದು, ಅದ್ವೈತದ ಭಾವನೆಯನ್ನ ತುಂಬಿಕೊಂಡಿರುವಂಥದ್ದು. ಹೇಗೆ ಬರೋದಿದು? ಭಾವನಾ ಬಲಾತ್, ಭಾವನೆಯ ಬಲದಿಂದ ಬರುವಂಥದ್ದು. ಭಾವನಾ ಅಂತ ಹೇಳಿದ್ರೆ ಇಲ್ಲಿ ಧ್ಯಾನದಿಂದ ಬರುವಂಥದ್ದು. ಈ ಬಲದಿಂದ ಬರುವಂತಹ ಭಕ್ತಿ ಉತ್ತಮವಾದ ಭಕ್ತಿ ಅಂತ ಹೇಳಿದರು.
7, 8, 9 ಈ 3 ಶ್ಲೋಕಗಳಲ್ಲಿ ಭಕ್ತೀಂದ್ರಿಯೇನು ಅಥವಾ ಉಪಾಸನಾ ಯೋಗದ ಬಗ್ಗೆ ರಮಣ ಮಹರ್ಷಿಯರು ತಿಳಿಸಿಕೊಡ್ತಿದ್ದಾರೆ. ಇನ್ನು ಮುಂದೆ 10, 11, 12 10 ಒಂದು ಜನರಲ್ ಅಂತ ಹೇಳ್ಬೋದು, 11, 12ರಲ್ಲಿ ಅಷ್ಟಾಂಗ ಯೋಗ ಅದರ ಬಗ್ಗೆ ಹೇಳ್ತಿದ್ದಾರೆ. ಆಮೇಲೆ 13ರಿಂದ 13, 14, 15 ಈ 3 ಶ್ಲೋಕಗಳಲ್ಲಿ ಜ್ಞಾನ ಯೋಗಕ್ಕೆ ಒಂದು ಪರಿಚಯ, ಕಿರು ಪರಿಚಯ ಜ್ಞಾನ ಯೋಗಕ್ಕೆ. 16ರಿಂದ 30ರವರೆಗೆ 15 ಶ್ಲೋಕಗಳಿವೆ ಬರೀ ಜ್ಞಾನಯೋಗ. ಸ್ವಲ್ಪ ಕಷ್ಟ ಇದೆ ಜ್ಞಾನಯೋಗದ್ದು, ಆದರೂ ಸ್ವಲ್ಪ ಸ್ವಲ್ಪವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಅರ್ಥ ಆಗತ್ತೆ. ಅದನ್ನು ನಿಧಿಧ್ಯಾಸನದಲ್ಲಿ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈಗ 10, 11, 12 10ನೇ ಶ್ಲೋಕ. ಹೃಸ್ಥಲೇ ಮನ ಸ್ವಸ್ಥತಾ ಕ್ರಿಯಾ ಭಕ್ತಿಯೋಗ ಬೋಧಾಶ್ಚ ನಿಶ್ಚಿತಂ. ಇದೊಂದು ಜನರಲ್ ಆಗಿರುವಂತಹ ಒಂದು ಶ್ಲೋಕ. ಹೃತ್ಸ್ಥಲೇ ಮನ ಸ್ವಸ್ಥತಾ. ಹೃತ್ ಸ್ಥಲೆ, ಹೃತ್ ಅಂತ ಹೇಳಿದ್ರೆ ಹೃದಯ. ಹೃದಯ ಅಂತ ಹೇಳಿದ ತಕ್ಷಣ ನಮ್ಮ ಈ ದೇಹದಲ್ಲಿರುವಂತಹ ಹೃದಯ ಅಂತ ಹೇಳುವ ಒಂದು ಅಂಗದ ಬಗ್ಗೆ ಅಲ್ಲ ಇದು. ಆ ಅಂಗ ಅಲ್ಲ. ಹಾರ್ಟ್ ಅಂತ ಹೇಳ್ತೀವಲ್ಲ, ಪಂಪ್ ಮಾಡುವಂತಹ ಹಾರ್ಟ್, ಅದಲ್ಲ. ಇದೊಂದು ವ್ಯಕ್ತಿತ್ವದ ಒಂದು ತಿರುಳು. ಅಧ್ಯಾತ್ಮ ದೃಷ್ಟಿಯಿಂದ ಹೃದಯ ಅಂತ ಹೇಳಿದ್ರೆ ಬಲಭಾಗದಲ್ಲಿ, ಅಂಗ ಇರೋದು ಎಡಭಾಗದಲ್ಲಿ. ಆದರೆ ಅಧ್ಯಾತ್ಮದಲ್ಲಿ ಹೃದಯ ಅಂತ ಹೇಳೋದು ನಮ್ಮ ಬಲಭಾಗದಲ್ಲಿರುವಂಥದ್ದು. ಈಗ ನಾನು ಅಂತ ಹೇಳಿದ್ರೆ ಎಲ್ಲಿ ತೋರಿಸ್ಕೊಳ್ಳೋದು? ಇಲ್ಲಿ ಮಾಡಿ ನಾನು ಅಂತ ಹೇಳ್ತೀವ? ಇಲ್ಲಿ ತಾನೇ ಹೇಳೋದು ನಾನು. ಯಾರ ಮಕ್ಕಳನ್ನ ಕೇಳಿ, ನಿನ್ನ ಹೆಸರು? ನನ್ನ ಹೆಸರು ನಾನು, ಇಲ್ಲಿ ತೋರಿಸ್ತಾರೆ. ನಾನು ಅಂತ ಹೇಳೋದು ಇಲ್ಲಿ. ಹೃತ್ಸ್ಥಲೇ ಮನ, ಮತ್ತೆ ಅದು ಒಂದು ಅಂಗ ಅಲ್ಲ, ವ್ಯಕ್ತಿತ್ವದ ತಿರುಳು, ದ ಕೋರ್ ಆಫ್ ಯುವರ್ ಪರ್ಸನಾಲಿಟಿ. ಅಲ್ಲಿ ಮನಸ್ಸಿರಬೇಕು. ಹೃತ್ಸ್ಥಲೇ ಮನ ಸ್ವಸ್ಥತಾ. ಸ್ವಸ್ಥ, ಸ್ವ ಅಂತ ಹೇಳಿದ್ರೆ ಸ್ವಯಂ, ನಾವೇ. ಸ್ಥ ಅಂತ ಹೇಳಿದ್ರೆ ಇರುವಿಕೆ. ಈಗ ಸ್ಥಳ ಅಂತ ಹೇಳಿದ್ರೇನು? ಇರುವಂತಹ ಜಾಗ. ಸ್ಥ, ಸ್ಥ ಅಂತ ಹೇಳಿದ್ರೆ ಇರುವಿಕೆ. ಸ್ವ ಅಂತ ಹೇಳಿದ್ರೆ ನಾನು. ನನ್ನಲ್ಲಿಯೇ ನನ್ನ ಮನಸ್ಸು, ನನ್ನ ಹೃದಯ ಇರುವಂಥದ್ದು. ಅಂದ್ರೆ ಏನು? ಆತ್ಮದಲ್ಲಿಯೇ ಆತ್ಮನಿಷ್ಠರಾಗಿರುವಂಥದ್ದು. ಸ್ವಸ್ಥ. ಕೆಲವೊಂದ್ಸಲ ಮಕ್ಕಳು ವಿಪರೀತ ಗಲಾಟೆ ಮಾಡ್ತಾ ಇದ್ರೆ ನಾವೇನು ಹೇಳ್ತೇವೆ ಮಕ್ಕಳ ಹತ್ರ? ಸ್ವಲ್ಪ ಸ್ವಸ್ಥ ಆಗಿ ಕೂತ್ಕೊಳ್ಳಿ. ಏನು ಮಾತನಾಡದೆ, ಯಾವ ಕೆಲಸ ಏನು ಮಾಡದೆ, ಸುಮ್ಮನೆ. ಮಕ್ಕಳಿಗೇನು ಅರ್ಥ ಆಗೋದಿಲ್ಲ, ನಮಗೂ ಅರ್ಥ ಆಗಿಲ್ಲ ಬಿಡಿ. ಸುಮ್ಮನೆ ಸ್ವಸ್ಥ ಅಂತ ಒಂದು ಶಬ್ದವನ್ನು ಉಪಯೋಗಿಸ್ತೇವೆ ನಾವು. ಸ್ವಲ್ಪ ಸ್ವಸ್ಥ ಆಗಿ ಕೂತ್ಕೊಳ್ಳಿ. ಇನ್ನೊಂದು ಸ್ವಸ್ಥ ಅಂತ ಹೇಳಿದ್ರೆ ಆರೋಗ್ಯವಾಗಿರುವಂಥದ್ದು. ಯಾವಾಗ ನಾವು ಒಳ್ಳೆಯ ಆರೋಗ್ಯದಲ್ಲಿರುವಂಥದ್ದು? ಸ್ವಸ್ಥ, ನಮ್ಮಲ್ಲಿಯೇ ನಾವು ಇರುವಂಥದ್ದು. ಆತ್ಮನಿಷ್ಠರಾಗಿರುವಂಥದ್ದಕ್ಕೆ ಹೆಸರು ಸ್ವಸ್ಥತಾ. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ? ಕ್ರಿಯಾ, ಭಕ್ತಿ, ಯೋಗ, ಬೋಧ. ಕ್ರಿಯಾಯೋಗ ಅಥವಾ ಕರ್ಮಯೋಗ, ಭಕ್ತಿಯೋಗ ಅಥವಾ ಉಪಾಸನಾ ಯೋಗ, ಯೋಗ ಅಂತ ಹೇಳುವ ಹೆಸರು ಹೇಳಿದ್ದಾರೆ ಇಲ್ಲಿ, ಅದು ಅಷ್ಟಾಂಗ ಯೋಗ. ಬೋಧ ಅಂತ ಹೇಳಿದ್ರು, ಇದು ಜ್ಞಾನ ಯೋಗ. ಕರ್ಮಯೋಗ, ಭಕ್ತಿಯೋಗ, ಅಷ್ಟಾಂಗ ಯೋಗ, ಜ್ಞಾನಯೋಗ. ಈ 4 ಯೋಗಗಳದ್ದು ಕೂಡ ಧ್ಯೇಯ ಏನು? ಉದ್ದೇಶ ಏನು? ಸ್ವಸ್ಥರಾಗಿರುವಂಥದ್ದೇ ಉದ್ದೇಶ. ಒಂದ್ಸಲ ಭಗವಾನ್ ರಮಣ ಮಹರ್ಷಿಯವರ ಆಶ್ರಮದಲ್ಲಿ ಅವರಿದ್ದಾಗ ಅವರೊಬ್ಬರು ಭಕ್ತರು, ತೆಲುಗಿನವರು, ಆಂಧ್ರದಿಂದ ಜಿ.ವಿ. ಸುಬ್ಬರಾಮಯ್ಯ ಅಂತ ಹೇಳಿ ಬಂದಿದ್ರಂತೆ. ಅವರಿಗಿಬ್ರು ಮಕ್ಕಳು, ಲಲಿತಾ ಮತ್ತು ಇಂದಿರಾ ಅಂತ, ಇಬ್ರು ಹೆಣ್ಮಕ್ಳು. ಈ ಇಂದಿರಾ ಅಂತ ಹೇಳೋ ಹುಡುಗಿ 5-6 ವರ್ಷದ ಮಗು. ತಾತ ತಾತ ಅಂತೇಳಿ ಮಹರ್ಷಿಯವರ ಹಿಂದೆ ಓಡಾಡ್ತಿದ್ಲಂತೆ. ಅಲ್ಲಿ ಬಂದು ತಿಂಗಳಾನುಗಟ್ಲೆ ಇರ್ತಿದ್ರು. ಒಂದು ದಿನ ಭಗವಾನ್ ರಮಣ ಮಹರ್ಷಿಯವರು ಹೀಗೆ ಆತ್ಮನಿಷ್ಠರಾಗಿರೋದು ಅಥವಾ ಧ್ಯಾನ, ಅವರದ್ದು ಪ್ರಶ್ನೆ ಯಾವತ್ತು ನಾನು ಯಾರು ಅಂತ ಕೇಳ್ತಾ ಇದ್ರು. ಇದನ್ನ ಆಲೋಚನೆ ಮಾಡಿ ನಾನು ಯಾರು ಅಂತ ನೀವು ಗಮನಿಸ್ತಾ ಇರಿ, ಇದೇ ಧ್ಯಾನ ಅಂತ ಹೇಳ್ತಾ ಇದ್ರು. ಹಾಗೆ ಅವರು ಹೇಳಿ ಎಲ್ಲರೂ ಸುಮ್ಮನೆ ಕೂತಿದ್ರಂತೆ.
ಹಲವಾರು ಭಕ್ತರಿದ್ದರು. ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ರು ಧ್ಯಾನ ಮಾಡೋದಕ್ಕೆ. ಈ 6 ವರ್ಷದ ಹುಡುಗಿ ಇಂದಿರಾ ಅಲ್ಲಿ ರಮಣ ಮಹರ್ಷಿಯವರೊಂದು ಕೈಯಲ್ಲಿ ಹಿಡ್ಕೊಳ್ಳೋ ಕೋಲಿತ್ತಂತೆ, ಅದನ್ನ ಹಿಡ್ಕೊಂಡು ಗಡಗಡ ಮಾಡೋದು, ಆಮೇಲೆ ಆ ಕಡೆ ಈ ಕಡೆ ಓಡಾದು, ಅದನ್ನ ಅಲ್ಲಾಡಿಸೋದು. ಒಂದು 5-6 ವರ್ಷದ ಮಕ್ಕಳು ಏನು ಮಾಡ್ತಾರೆ ಹೇಳಿ? ಸಿಕ್ಕಿದ್ದನ್ನು ಎಳೆದು ಹಾಕೋದೆಲ್ಲ ಮಾಡ್ತಾ ಇದ್ಲಂತೆ. ಎಲ್ಲರೂ ಭಕ್ತರು ಕಣ್ಣು ಮುಚ್ಚಿ ಕೂತಿದ್ದಾರೆ. ಈ ಹುಡುಗಿ ಮಾತ್ರ ಈ ಥರ ಮಾಡ್ತಾ ಇದೆ ಈ ಮಗು. ರಮಣ ಮಹರ್ಷಿಯವರು ಕೇಳಿದ್ರಂತೆ, ಅಮ್ಮ ಏನು ಮಾಡ್ತಾ ಇದೀಯಾ ನೀನು ಅಂತ ಕೇಳಿದ್ರಂತೆ. ಒಂದು ಹಸನ್ಮುಖರಾಗಿ ಕೇಳಿದ್ರಂತೆ, ಏನು ಸಿಟ್ಟು ಮಾಡಿ ಕೇಳಿಲ್ಲ. ಆಗ ಮಗು, ತಾತ ನಾ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀನಿ ಅಂತ ಹೇಳ್ತಂತೆ. ಅಷ್ಟೊತ್ತಿಗೆ ಮಹರ್ಷಿಯವರು ನಕ್ಕು ಹೇಳಿದ್ರಂತೆ ಎಲ್ರಿಗೂ, ನೋಡಿ ಈ ಥರ ಇರಬೇಕು. ಏನು ಎಲ್ಲವನ್ನು ಮಾಡ್ತಾ ಇದ್ರೂ ಕೂಡ ನಾನೇನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀನಿ. ಭಗವಾನ್ರ ಹತ್ರ ಹಲವಾರು ಜನ ಬಂದು ಪ್ರಶ್ನೆ ಕೇಳಿದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಸುಮ್ಮನಿರು ಅಂತ ಹೇಳ್ತಾ ಇದ್ರಂತೆ. ಏನು ಮಾಡಬೇಡ, ಸುಮ್ಮನೆ ಇರು, ಸ್ವಸ್ಥರಾಗಿ ಇರು ಅಂತ ಹೇಳ್ತಾ ಇದ್ರಂತೆ. ಹಾಗೆ ಈ ಹುಡುಗಿ ಹಾಗೆ ಹೇಳ್ತಲ್ವಾ, ನಾನೇನು ಮಾಡ್ತೆ, ಎಷ್ಟೊಂದು ಕೀಟೆಲ್ಲ ಮಾಡ್ತಾ ಇತ್ತು, ಆ ಕಡೆ ಈ ಕಡೆ ಅಲ್ಲಿ ಹೋಗ್ಕೊಂಡು ಓಡಾಡಿಕೊಂಡು ಅದು ಎಳಿಯೋದು ಇದು ಎಳಿಯೋದು ಗಡಗಡ ಮಾಡೋದೆಲ್ಲ. ಆದರೆ ಕೇಳಿದಾಗ ನಾನೇನು ಮಾಡ್ತಾ ಇಲ್ಲ ತಾತ, ಸುಮ್ಮನೆ ಇದ್ದೀನಿ ಅಂತ ಹೇಳ್ತಂತೆ. ಭಗವಾನರಿಗೆ ಭಾರಿ ಇಷ್ಟ ಆಯ್ತದು. ಎಲ್ಲರ ಹತ್ರ ಹೇಳಿದ್ರಂತೆ, ನೋಡಿ ಈ ಮಗು ಹೇಗೆ ಹೇಳ್ತಿದ್ಯೋ, ಹೇಗೆ ಮಾಡ್ತಿದ್ಯೋ ಅದೇ ಥರ ಇರಬೇಕು. ಪ್ರಪಂಚದಲ್ಲಿ ಎಲ್ಲ ಕೆಲಸವನ್ನು ಮಾಡಬೇಕು, ಆದರೆ ನಾನು ಹೇಗಿದ್ದೇನೆ, ನಾ ಸುಮ್ಮನಿದ್ದೇನೆ, ನಾನೇನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೇನೆ ಅಂತ ಹೇಳುವ ಭಾವನೆ ಬೇಕು ಅಂತ ಹೇಳಿದ್ರಂತೆ. ಇನ್ನೊಂದು ದಿನ ಅದೇ ಹುಡುಗಿ 6 ವರ್ಷದ ಮಗು ಅಲ್ಲಿ ಹಲವಾರು ಪುಸ್ತಕಗಳು ಇಟ್ಕೊಂಡಿತ್ತಂತೆ. ಮಹರ್ಷಿ ಅವರ ಹತ್ರ ಒಂದು ಬುಕ್ ಸ್ಟ್ಯಾಂಡೇ ಇಟ್ಟಿದ್ರು. ಅದರಲ್ಲಿ ಒಂದು ಪುಸ್ತಕ ಎಳ್ಕೊಂಡ್ಳು. ಅದರಲ್ಲೊಂದು ಪೇಜ್ ತಿರುಗಿಸಿದ್ಲು, ಪುಟ ತಿರುಗಿಸಿದ್ಲು. ಅದು ಸಂಸ್ಕೃತದಲ್ಲಿತ್ತು, ಅವಳಿಗೇನು ಓದಕ್ಕೂ ಬರ್ತಿರ್ಲಿಲ್ಲ. ಅದರಲ್ಲೂ ತೆಲುಗು ಆದರೂ ಆ ಈ ಆದರೂ ಗೊತ್ತಿತ್ತು, ಸಂಸ್ಕೃತ ಏನೂ ಗೊತ್ತಿರಲಿಲ್ಲ. ಅದರಲ್ಲಿ ಏನೋ ಒಂದು ವಾಕ್ಯವನ್ನು ಹಿಡ್ಕೊಂಡು ಬಂದ್ಲಂತೆ. ದೊಡ್ಡ ಪುಸ್ತಕ, ಒಂದು ವಾಕ್ಯವನ್ನು ತೋರಿಸಿ, ತಾತ ಇದೇನಿದು, ಸ್ವಲ್ಪ ಹೇಳ್ಕೊಡು ನನಗೆ ಅಂತ ಹೇಳಿದ್ಲಂತೆ. ಭಗವಾನರು ನೋಡಿದ್ರು, ಅದರಲ್ಲಿ ಇತ್ತು ಬರ್ಕೊಂಡು. ಅವಳು ತೋರಿಸಿದ ವಾಕ್ಯ ಏನು ಅಂತ ಹೇಳಿದ್ರೆ, ದೇಹಂ ನಾಹಂ ಕೋಹಂ ಸೋಹಂ ಅಂತೇಳುವ ಒಂದು ವಾಕ್ಯ ಇತ್ತಂತೆ. ಅದೇ ವಾಕ್ಯವನ್ನು ತೋರಿಸಿ ಕೇಳ್ತಿದ್ದಾಳೆ, ಇದೇನಿದು, ನಂಗೆ ಸ್ವಲ್ಪ ಹೇಳ್ಕೊಡು ಅಂತ. ಅಂದರೆ ದೇಹಂ ನಾಹಂ, ಈ ದೇಹ ನಾ ಅಹಂ, ನಾನಲ್ಲ. ಕೋಹಂ, ನಾನು ಯಾರು, ಸೋಹಂ, ನಾನು ಭಗವಂತ ಅಂತ ಹೇಳುವ ಅದೇ ವಾಕ್ಯವನ್ನು ತೋರಿಸಿ, ಅವಳಿಗೆ ಸಂಸ್ಕೃತ ಗೊತ್ತಿಲ್ಲ, ಆ ವಾಕ್ಯ ಯಾಕೋ ಅವಳಿಗೆ ಆಕರ್ಷಣೀಯವಾಗಿ ಕಂಡಿತು. ಅದನ್ನು ಭಗವಾನ್ ಹತ್ರ ತೋರಿಸಿ, ತಾತ ಇದೇನಿದು, ನಂಗೆ ಸ್ವಲ್ಪ ಹೇಳ್ಕೊಡು ಅಂತ ಹೇಳ್ತಂತೆ. ಭಗವಾನರು ಅವಳಿಗೆ ಆ ರೀತಿಯಲ್ಲಿ, ಅವಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ರು. ನೀನು ಒಂದು ಸ್ಕರ್ಟ್ ಹಾಕ್ಕೊಂಡಿದ್ಯಾ ಇಂದಿರಾ, ಇದು ನೀನಾ ಅಂತ ಕೇಳಿದ್ರು. ಅಲ್ಲ, ಅದು ನನ್ನ ಸ್ಕರ್ಟು. ನೀನೊಂದು ವಾಲೆ ಹಾಕ್ಕೊಂಡಿದ್ಯಾ ಕಿವಿಗೆ, ಅದು ನೀನಾ? ಅಲ್ಲ ತಾತ, ಅದು ನನ್ನ ಕಿವಿಯಲ್ಲಿರುವ ವಾಲೆ, ಅದು ನಾನಲ್ಲ ಅಂತ ಹೇಳಿದ್ಲಂತೆ. ಅಷ್ಟೊತ್ತಿಗೆ ಭಗವಾನರು ಹೇಳಿದ್ರಂತೆ ಅವಳಿಗೆ, ಹಾಗೆಯೇ ಈ ದೇಹ ಇದೆಯಲ್ಲ ನಿಂದು ಇಂದಿರಾ, ಇದು ನೀನಲ್ಲ. ನೀನು ಅನ್ಕೊಳ್ತೀಯಾ ಇದು ನಾನು ಅಂತ, ಇಂದಿರಾ ಅಂದರೆ ಇದು ಅಂತ ಅನ್ಕೊಳ್ತಾ ಇದೆಯಲ್ಲ, ಇದು ನೀನಲ್ಲ ಇಂದಿರಾ. ಮತ್ತೆ ಯಾರು ನೀನು? ಸೋಹಂ, ನೀನು ಪರಮಾತ್ಮ ಅಂತ ಹೇಳ್ತಾ ಇದ್ರಂತೆ. ಅವಾಗ ಅಲ್ಲಿ ಒಬ್ರು ವಿಶ್ವನಾಥ ಸ್ವಾಮಿ ಅಂತೇಳಿ ಸ್ವಲ್ಪ ವಿದ್ವಾಂಸರು, ಅವರು ನಕ್ಕು ಹೇಳಿದ್ರಂತೆ, ಭಗವಾನ್ ಅವಳಿಗೇನು ಅರ್ಥ ಆಗತ್ತೆ ಭಗವಾನ್, ಬರೀ 6 ವರ್ಷ ತಾನೆ, ಅದಕ್ಕೇನು ಅರ್ಥ ಆಗತ್ತೆ, ಪಾಪ ಮಗು ಅದು. ಅವಾಗ ಭಗವಾನರು ನಕ್ಕು ಕೇಳಿದ್ರಂತೆ, ಓಹೋ ನಿನಗೆ ತುಂಬ ಬುದ್ಧಿ ಇದೆ ಅಲ್ಲ, ನೀನು ತುಂಬ ಬುದ್ಧಿವಂತ, ನಿನಗೆ ಅರ್ಥ ಆಗಿದೆ ಅಲ್ವಾ, ಅರ್ಥ ಆಯಿತು ತಾನೆ ನಿನಗೆ, ಅನುಭವಕ್ಕೂ ಬಂತು ತಾನೆ ನಿನಗೆ. ಅವಾಗ ಅವರು ಸುಮ್ಮನಾದ್ರಂತೆ. ಹೌದು, ನನ್ನ ಬುದ್ಧಿಗೇನೋ ಅದು ಅರ್ಥ ಆಯಿತು, ಆದರೆ ನನ್ನ ಅನುಭವಕ್ಕೆ ಬಂದಿಲ್ಲ ಅಂತ ಸುಮ್ಮನಾದ್ರಂತೆ. ಈ ಮಗುವಿಗೆ, ಇಂದ್ರನಿಗೆ ಅವ್ರು ಹೇಳಿದ್ರಂತೆ, ಇದನ್ನೇ ನೀನು ಹೇಳು, ನಾಮ ಜಪ ಮಾಡುವಾಗ ಇದನ್ನೇ ನೀನು ಹೇಳು. ಏನು ಹೇಳಬೇಕು? ದೇಹಂ ನಾಹಂ ಕೋಹಂ ಸೋಹಂ
ಇದನ್ನು ಹೇಳು. ಆ ಮಗು ಅಲ್ಲಿ ಅದನ್ನು ಬಾಯ್ಪಾಠ ಮಾಡಿ ಹೇಳಕ್ಕೆ ಶುರು ಮಾಡ್ತಂತೆ. ಹೋಗೋ ಮೊದಲು ಮತ್ತೆ ಅದರ ಊರಿಗೆ ಆಂಧ್ರಕ್ಕೆ ವಾಪಸ್ ತಂದೆ ಜೊತೆ ಹೋಗೋ ಮೊದಲು ಮತ್ತೆ ಬಂದು ತಾತನಿಗೆ ನಮಸ್ಕಾರ ಮಾಡಿ, ತಾತ ನೀ ಹೇಳಿದ್ದು ನೆನಪಿದೆ ನನಗೆ, ದೇಹಂ ನಾಹಂ ಕೋಹಂ ಸೋಹಂ ನೆನಪಿದೆ ತಾತ, ನನಗೆ ನಾನು ಹೇಳ್ತಾನೆ ಇರ್ತೀನಿ, ನಾನು ಪ್ರಾಮಿಸ್ ಮಾಡ್ತೇನೆ ಅಂತ ಹೇಳ್ತಂತೆ. ವಾಪಸ್ ಆಂಧ್ರಕ್ಕೆ ಹೋಗಿ ಕೆಲವು ತಿಂಗಳ ಒಳಗಡೆ ಆ ಮಗು ತೀರ್ಕೊಂತು. ಇಲ್ಲಿಂದ ಹೋದ ಮೇಲೆ, ತಿರುವಣ್ಣಾಮಲೆಯಿಂದ ಹೋದ ಮೇಲೆ ಅದನ್ನು ಹೇಳೋದನ್ನು ಬಿಟ್ಟಿಲ್ಲಂತೆ ಆ ಮಗು. ಎಷ್ಟು ಅಂದರೆ ಸಾಧಾರಣ ನಿದ್ದೆಯಲ್ಲೂ ಕೂಡ ಅದೇ ಬರ್ತಾ ಇತ್ತಂತೆ ಆ ಮಗುವಿಗೆ. ಕೆಲವೇ ತಿಂಗಳುಗಳಲ್ಲಿ ಆ ಮಗು ತೀರ್ಕೊಳ್ತು. ಆ ಮಗುವಿಗೆ ತಂದೆಯಾದ ಸುಬ್ಬರಾಮಯ್ಯ ಅವರು ಸಮಾಧಿಯನ್ನು ಕಟ್ಟಿಸಿದ್ರಂತೆ. ಸಮಾಧಿ ಎಲ್ಲರಿಗೂ ಕಟ್ಟಿಸೋದಿಲ್ಲ, ಕಟ್ಟಿಸುವ ಪದ್ಧತಿ ಇಲ್ಲ. ಯಾರು ಜೀವನ್ಮುಕ್ತರೋ ಅಂಥವರಿಗೆ ಮಾತ್ರ ಸಮಾಧಿ ಕಟ್ಟಿಸುವಂತಹ ಪದ್ಧತಿ. ಅಲ್ಲಿಂದ ಸಂದೇಶ ಕಳಿಸಿದ್ರಂತೆ, ಪತ್ರ ಮುಖೇನ ಕಳಿಸಿದ್ರಂತೆ ಸಂದೇಶ ಭಗವಾನ್ರಿಗೆ, ಹೀಗೆ ಇಂದಿರಾ ತೀರ್ಕೊಂಡಿದ್ದಾಳೆ, ಅವಳಿಗೆ ಸಮಾಧಿಯನ್ನು ಕಟ್ಟಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಭಗವಾನ್ರಿಂದ ಸಮ್ಮತಿ ಕೊಟ್ರಂತೆ. ನೋಡಿ, ಈ ಥರದ್ದೆಲ್ಲ ನಮಗೆ ಹೌದಾ ಹೀಗೂ ಆಗತ್ತಾ ಅಂತ ಅಂದ್ಕೊಳ್ತೀವಿ ನಾವು. ನಮಗೆ ಸತ್ತು ಹೋಗೋದು ಅಂತ ಹೇಳಿದ ತಕ್ಷಣ ಏನು, ಅಯ್ಯೋ ಆ ಮಗು ಸತ್ತೋಯ್ತಲ್ಲ ಅಂತ ಹೇಳೋ ಒಂದು ಬೇಜಾರು. ಅದೇ ಮಗು ಮುಕ್ತಿಯನ್ನು ಪಡೀತು. ಯಾವುದೋ ಒಂದು ಸ್ವಲ್ಪ ಪ್ರಾರಬ್ಧ ಏನೋ ಸ್ವಲ್ಪ ಬಾಕಿ ಇತ್ತು ಆ ಮಗುವಿಗೆ. ಬಹುಶಃ ರಮಣಾಶ್ರಮಕ್ಕೆ ಬಂದು ರಮಣ ಮಹರ್ಷಿಯವರ ಜೊತೆ ಬೆರೆತು ರಮಣ ಮಹರ್ಷಿಯವರಿಂದಲೇ ಅಂತಹ ಅದ್ಭುತವಾದ ಒಂದು ವಾಕ್ಯವನ್ನ, ಮಹಾವಾಕ್ಯವನ್ನ ಕಲಿತುಕೊಂಡು ಅದರ ಜಪ ಮಾಡ್ತಾ ಜೀವನ್ಮುಕ್ತಳಾಗಿರ್ಬೋದು ಅಲ್ವೇ? ಹಾಗೆ ಇಲ್ಲಿ ಹೃಸ್ಥಲೇ ಮನ ಸ್ವಸ್ಥತದಲ್ಲಿ ಇದ್ದುಕೊಂಡು ಮನಸ್ಸನ್ನ ನಮ್ಮಲ್ಲಿಯೇ ಆತ್ಮದಲ್ಲಿಯೇ ಇಟ್ಟುಕೊಳ್ಳುವಂಥದ್ದು, ಆತ್ಮಸ್ವರೂಪರಾಗಿರುವಂಥದ್ದು. ಇದು ಕರ್ಮಯೋಗ, ಭಕ್ತಿಯೋಗ, ಅಷ್ಟಾಂಗ ಯೋಗ ಹಾಗೂ ಜ್ಞಾನ ಯೋಗದ ಉದ್ದೇಶ. ಯಾವುದೇ ಯೋಗ ಆಗಿರಲಿ, ಎಲ್ಲದರದ್ದು ಉದ್ದೇಶ ಅದೇ. ಆದರೆ ಮೋಕ್ಷ ಸಿಗುವಂಥದ್ದು ಜ್ಞಾನದಿಂದ ಮಾತ್ರ. ಇದೆಲ್ಲವೂ ಕೂಡ ಏನಾಗದ್ರೆ ಸಿದ್ಧತೆಗಳು. ನಮಗೆ ಯಾವುದೋ ಒಂದು ಕೋರ್ಸಿಗೆ ಇಷ್ಟು ರ್ಯಾಂಕ್ ಬರಬೇಕು ಅಂತ ಇದ್ರೆ ಪ್ರವೇಶ ಪರೀಕ್ಷೆಗೆ ನಾವು ಪೂರ್ವ ಸಿದ್ಧತೆ ಎಷ್ಟು? LKG ನೋಡಿ ಶಾಲೆಯಲ್ಲಿ ಬೋರ್ಡ್ ಹಾಕಿರ್ತಾರೆ, IIT ಕೋಚಿಂಗ್ ಕೊಡ್ತೇವೆ LKG ಮಕ್ಕಳಿಗಿಂದ. ಅಬ್ಬಬ್ಬಬ್ಬ, ಏನು ಕೋಚಿಂಗ್ ಕೊಡ್ತಾರಪ್ಪ IITಗೆ LKG ಅಂತ. ಎಷ್ಟು ಪೂರ್ವ ಸಿದ್ಧತೆಗಳು ನೋಡಿ. ನಾವು ಕೂಡ ಅಪ್ಪ ಅಮ್ಮ ಹೇಗಿರ್ತೇವೆ, ಓಹೋ IIT ಕೋಚಿಂಗ ಹಾಕ್ಬಿಡ್ತೀವಪ್ಪ. 24 ಗಂಟೆ ಮಕ್ಕಳು ಓದಿದ್ರೆ ನಮಗೆ ಭಾರಿ ಸಂತೋಷ. ಬೇರೆ ಯಾವ ಡೆವಲಪ್ಮೆಂಟ್ ಬೇಡ ನಮಗೆ, ಬರೇ ಮಾರ್ಕ್ಸ್ ಬಂದರೆ ಸಾಕು. ಇಲ್ಲಿಯೂ ಕೂಡ ಪೂರ್ವ ಸಿದ್ಧತೆ ಬೇಕೇ ಬೇಕು. ಇದೆಲ್ಲವೂ ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗ ಎಲ್ಲವೂ ಪೂರ್ವ ಸಿದ್ಧತೆಯೇ. ಈಗ 3ನೇ ಥರದ ಯೋಗದ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. 11, 12 ಶ್ಲೋಕ. ವಾಯುರೋಧನಾಲೀಯತೆ ಮನ ಜಾಲಪಕ್ಷಿವದ್ರೋಧ ಸಾಧನಂ. ಅಷ್ಟಾಂಗ ಯೋಗ, ಪತಂಜಲಿಯವರು ಬರೆದಿರುವಂತಹ ಅಷ್ಟಾಂಗ ಯೋಗ. ಯಮ ಅಂಗಗಳು, 8 ಅಂಗಗಳು ಯಾವುದು ಅಂತ ಹೇಳಿದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳುವ 8 ಅಂಗಗಳಿರುವಂತಹ ಅಷ್ಟಾಂಗ ಯೋಗ. ಅದು ಪ್ರತಿಯೊಂದರ ಬಗ್ಗೆ ನಾವೀಗ ವಿಚಾರ ಮಾಡ್ತಾ ಇಲ್ಲ. ಇದರಲ್ಲಿ ಹೇಳ್ತಿದ್ದಾರೆ, ವಾಯುರೋಧನಾತ್ ಲೀಯತೆ ಮನಃ ಜಾಲಪಕ್ಷಿವತ್ ರೋಧ ಸಾಧನಂ. ಅಂದರೆ ಅಷ್ಟಾಂಗ ಯೋಗದಲ್ಲಿರುವಂತಹ ಒಂದು ಅಂಗ ವಾಯುವನ್ನ, ಉಸಿರಾಟವನ್ನ ನಮ್ಮ ಹತೋಟಿಯಲ್ಲಿ ತಂದುಕೊಳ್ಳುವಂಥದ್ದು, ನಿಗ್ರಹಿಸುವಂಥದ್ದು. ನಾವೀಗ ಉಸಿರಾಡ್ತಾ ಇದ್ದೇವೆ, ಅದು ಆಟೋಮ್ಯಾಟಿಕ್ ಆಗಿ ನಡೀತಾ ಇದೆ. ಹಾಗಲ್ಲದೆ ಪೂರಕ, ಕುಂಭಕ, ರೇಚಕ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿದೆ. ಈಗ ಉಸಿರಾಟ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣ ಆಯಾಮ,
ಪ್ರಾಣ ಅಂತ ಹೇಳಿದ್ರೆ ವಾಯು, ಇಲ್ಲಿ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು. ಅದರಷ್ಟಕ್ಕೆ ಆಗೋದು ಬಿಟ್ಟು ನಾವೇ ಸ್ವಲ್ಪ ಅದಕ್ಕೆ ಗಮನವನ್ನು ಹರಿಸಿ ನಿಧಾನವಾಗಿ ಉಸಿರಾಡುವಂಥದ್ದು. ಉಸಿರನ್ನು ಒಳಗೆ ತೆಗೆದುಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿಯೇ ಇಟ್ಟುಕೊಂಡು ಕುಂಭಕ, ಆಮೇಲೆ ರೇಚಕ, ಮತ್ತೆ ಉಸಿರನ್ನು ಹೊರಗಡೆ ಬಿಡುವಂಥದ್ದು. ವಾಯುರೋಧನಾತ್ ಲೀಯತೆ ಮನ, ಕಂಟ್ರೋಲ್ ಮಾಡುವಂಥದ್ದು, ವಾಯುವನ್ನು ಕಂಟ್ರೋಲ್ ಮಾಡುವಂಥದ್ದು. ಇದು ಮನಸ್ಸನ್ನು ನಿಗ್ರಹಿಸುತ್ತದೆ. ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಇದಕ್ಕೋಸ್ಕರ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆ ಕಂಟ್ರೋಲಲ್ಲಿ ಬಂದಂತಹ ಮನಸ್ಸು ಹೇಗಿರುತ್ತೆ ಅದಕ್ಕೊಂದು ಉದಾಹರಣೆ ಹೇಳ್ತಿದ್ದಾರೆ. ಜಾಲಪಕ್ಷಿವತ್ ರೋಧ ಸಾಧನಂ. ಜಾಲಪಕ್ಷಿವತ್, ಈಗಿನ ಕಾಲದಲ್ಲಿ ಬೇಡರು ಅಂತ ಇಲ್ಲ, ಯಾಕೆಂದರೆ ಅದೆಲ್ಲ ಮಾಡಬಾರ್ದು. ಪ್ರಾಣಿಗಳನ್ನು ಕೊಲ್ಲೋದು, ಪಕ್ಷಿಗಳನ್ನು ಹಿಡಿದು ಕೊಲ್ಲೋದು, ಇದೆಲ್ಲ ಮಾಡಬಾರ್ದು ಅಂತ ಇರುವ ಕಾರಣ ಆ ಬೇಡರ ಜಾತಿ ಅಂತ ಬಹುಶಃ ಕಡಿಮೆ ಆಗ್ತಾ ಇದೆ ಈಗ. ಹಂಟರ್ಸ್ ಮೊದಲೆಲ್ಲ ಏನು, ಹೋಗಿ ಬಲೆ ಹಾಕೋದು. ನಾವು ಎಷ್ಟೊಂದು ಕತೆಗಳಲ್ಲಿ ಓದಿರ್ತೇವೆ. ಪಕ್ಷಿಗಳೆಲ್ಲ ಅದರೊಳಗಡೆ ಸಿಕ್ಕಾಕೊಳ್ತವೆ, ಆಮೇಲೆ ಅದನ್ನ ತಗೊಂಡು ಹೋಗೋದು. ಅದೇ ಉದಾಹರಣೆಯನ್ನು ಇಲ್ಲಿ ಹೇಳ್ತಿದ್ದಾರೆ. ಜಾಲ ಪಕ್ಷಿ, ಒಂದು ಪಕ್ಷಿ ಬಲೆಯ ಒಳಗಡೆ, ನೆಟ್ಟಿನ ಒಳಗಡೆ ಸಿಕ್ಕಾಕೊಂಡಿದೆ. ಸಿಕ್ಕಾಕೊಳ್ಳದೇ ಇದ್ರೆ ಪಕ್ಷಿ ಏನು ಮಾಡುತ್ತೆ, ಎಲ್ಲಿ ಬೇಕೋ ಅಲ್ಲಿ ಹಾರಾಡತ್ತೆ. ಆದರೆ ಈಗ ಬೇಡ ದೊಡ್ಡ ಬಲೆಯನ್ನು ಹಾಕಿಬಿಟ್ಟಿದ್ದಾನೆ ಅಲ್ಲಿ. ಪಾಪ ಪಕ್ಷಿ ಸಿಕ್ಕಾಕೊಂಡಿದೆ, ಆ ಕಡೆ ಈ ಕಡೆ ಓಡಾಡಕ್ಕೆ ಆಗ್ತಾ ಇಲ್ಲ. ಈ ಪ್ರಾಣಾಯಾಮ ಅಂತ ಹೇಳೋದು ಮನಸ್ಸನ್ನ ಹೀಗೆಯೇ ಹತೋಟಿಯಲ್ಲಿ ತರುವಂತೆ ಮಾಡತ್ತೆ, ಹತೋಟಿಗೆ ಬರುವಂತೆ ಮಾಡತ್ತೆ. ಹೇಗೆ ಪಕ್ಷಿ ಒಂದು ಬಲೆಯ ಒಳಗೆ ಸಿಕ್ಕಿ ಹಾಕಿಕೊಂಡ್ರೆ ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ವೋ, ಅದೇ ರೀತಿಯಲ್ಲಿ ಜಾಲ ಪಕ್ಷಿವತ್ ರೋಧ ಸಾಧನಂ. ರೋಧ ಅಂತ ಹೇಳಿದ್ರೆ ಇಲ್ಲಿ ನಿಗ್ರಹಿಸುವಂಥದ್ದು ಅಥವಾ ಹತೋಟಿಯಲ್ಲಿ, ಕಂಟ್ರೋಲಲ್ಲಿ ತಂದುಕೊಳ್ಳುವಂಥದ್ದು. ಇದು ಸಾಧ್ಯ. ಯಾವುದನ್ನು ತಂದುಕೊಳ್ಳುವಂಥದ್ದು ಹತೋಟಿಯಲ್ಲಿ? ಮನಸ್ಸಷ್ಟು ಬೇಗ ನಮಗೆ ನಮ್ಮ ಕಂಟ್ರೋಲಲ್ಲಿ ಬರುತ್ತಾ? ಅದಕ್ಕೆ ಬೇರೆ ಬೇರೆ ಉಪಾಯಗಳು. ಈಗ ಅಷ್ಟಾಂಗ ಯೋಗದಲ್ಲಿರುವಂತಹ ಉಪಾಯ ಪ್ರಾಣಾಯಾಮ. ಜಾಲ ಪಕ್ಷಿವತ್, ಹೇಗೆ ಪಕ್ಷಿ ಬಲೆಯಲ್ಲಿ ಸಿಕ್ಕಿರುವಂತಹ ಪಕ್ಷಿ ಬೇಕಾದ ಕಡೆ ಓಡಾಡಲಿಕ್ಕೆ ಹಾರಾಡಲಿಕ್ಕೆ ಆಗೋದಿಲ್ವೋ, ಅದೇ ರೀತಿಯಲ್ಲಿ ಪ್ರಾಣಾಯಾಮ ಮಾಡದೇ ಇದ್ರೆ ಮನಸ್ಸು ಎಲ್ಲ ಕಡೆ ಬಿಟ್ಟು ಬೀದಿ ನಾಯಿ ತಿರುಗಿದ ಹಾಗೆ ತಿರುಗ್ತಾ ಇರತ್ತೆ. ಈಗ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಸ್ವಲ್ಪ ಕಂಟ್ರೋಲಿಗೆ ಬರ್ತಾ ಇದೆ. ಪ್ರಾಣಾಯಾಮ ಮಾಡೋರಿದ್ರೆ ಅವರಿಗೆ ಅದರ ಅನುಭವ ಆಗಿರುತ್ತೆ. ಪ್ರಾಣಾಯಾಮ ಮಾಡುವಾಗ ಹೇಗೆ ಮಾಡಬೇಕು, ಸುಮ್ಮನೆ ಉಸಿರು ತಗೊಂಡು ಹೀಗೆ ಮಾಡೋದು ಅಂತ ಹೇಳೋದಿಲ್ಲ. ಅವರು ಏನು ಹೇಳ್ತಾರೆ, ದೃಷ್ಟಿಯನ್ನು ನಿಮ್ಮ ಉಸಿರಿನ ಮೇಲೆ ಹಾಕಿ ಕೇಂದ್ರೀಕರಿಸಿಕೊಳ್ಳಿ. ಇನ್ಹಲೇಷನ್, ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವಾಗ ಅದರ ಬಗ್ಗೆ ದೃಷ್ಟಿ ಇರಲಿ. ಆಮೇಲೆ ಉಸಿರನ್ನು ಹೊರಕ್ಕೆ ಹಾಕುವಾಗ ಅದರ ಮೇಲೆ ದೃಷ್ಟಿ ಇರಲಿ. ಅಂದರೆ ಏನು, ಬಲೆ ಹಾಕಿದ ಹಾಗೆ. ಈಗ ಪ್ರಾಣಾಯಾಮ ಅಂತ ಹೇಳೋದು ಒಂದು ಬೇಡ ಬಂದು ಬಲೆ ಹಾಕಿಟ್ಟಿದ್ದಾನೆ. ಇಲ್ಲದೇ ಇದ್ರೆ ಮನಸ್ಸು ಪಕ್ಷಿಯಾಗಿ ಎಲ್ಲ ಕಡೆ ಹಾರಾಡ್ತಿತ್ತು. ಈಗ ಸ್ವಲ್ಪ ನಿಗ್ರಹದಲ್ಲಿ ಬಂದಿದೆ, ಅಲ್ಲಿ ಇಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಾಣಾಯಾಮ ಮಾಡ್ತಾ ಇದ್ದೇವೆ ತಾನೆ. ಆದರೆ ಬಲೆಯನ್ನು ತೆಗೆದ ತಕ್ಷಣ ಏನಾಗತ್ತೆ, ಪಕ್ಷಿ ಮತ್ತೆ ಹಾರತ್ತೆ ಅಲ್ವೇ? ಬಲೆ ಇಲ್ಲ ಅಂತ ಪಕ್ಷಿಗೆ ಗೊತ್ತಾಯ್ತೋ, ಹಾರಾಡತ್ತೆ. ನಾವು ಗಿಳಿಯನ್ನು ತಂದು ಪಂಜರದಲ್ಲಿ ಇಡ್ತೇವೆ. ಪಂಜರದಲ್ಲಿ ಇಟ್ಟಾಗ ಅಲ್ಲಿ ಮಾತ್ರ ತಿರುಗಾಡತ್ತೆ. ಪಂಜರದ ಬಾಗಿಲು ತೆರೆದ್ರೆ ಏನಾಗತ್ತೆ, ಮತ್ತೆ ಹಾರಿ ಎಲ್ಲಿಗೆ ಬೇಕೋ ಅಲ್ಲಿ ಓಡ ಹೋಗತ್ತೆ. ಆದರೂ ತಾತ್ಕಾಲಿಕವಾಗಿ ಕಂಟ್ರೋಲಿಗೆ ಬರುತ್ತೆ. ಅದಕ್ಕೋಸ್ಕರ ವಾಯುರೋಧನಾತ್ ಲೀಯತೆ ಮನ, ಮನಸ್ಸು ಒಂದು ಮಟ್ಟಿಗೆ ಲೀನವಾಗಬಹುದು.
ಪ್ರಾಣಾಯಾಮದ್ದು ವಾಯುರೋಧನ ಅಂತ ಹೇಳಿದ್ರೆ ವಾಯುವನ್ನ ಪ್ರಾಣವನ್ನ ನಮ್ಮ ಹತೋಟಿಯಲ್ಲಿ ತಂದುಕೊಳ್ಳುವಂಥದ್ದು ಅಂದರೆ ಪ್ರಾಣಾಯಾಮ. ಜಾಲ ಪಕ್ಷಿವ ರೋಧ ಸಾಧನಂ ಸಾಧ್ಯ ಇದೆ. ಕಂಟ್ರೋಲಿಗೆ ತಾತ್ಕಾಲಿಕವಾಗಿ ತೆಗೆದುಕೊಂಡು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಸಾಧ್ಯ ಇದೆ. ಹಾಗಾಗಿ ಅಷ್ಟಾಂಗ ಯೋಗದಲ್ಲಿ ಒಂದು ಅಂಗ ಪ್ರಾಣಾಯಾಮ. ಮುಂದಿನ ಶ್ಲೋಕ. ಚಿತ್ತವಾಯವಶ್ಚಿತ್ಕ್ರಿಯಾಯುತ ಶಾಖಯೋರ್ದ್ವಯೀ ಶಕ್ತಿ ಮೂಲಕ. ಚಿತ್ತ ಮತ್ತೆ ವಾಯು ಹೇಗೆ ಇದು ಕನೆಕ್ಟೆಡ್ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದು ಹೇಗೆ ಪ್ರಾಣಾಯಾಮ ಮಾಡಿದರೆ ಮನಸ್ಸು ಕಂಟ್ರೋಲಿಗೆ ಬರುತ್ತೆ? ಏನು ಕನೆಕ್ಷನ್ ಇದಕ್ಕೆ? ಅದಕ್ಕೆ ಹೇಳ್ತಿದ್ದಾರೆ ಶಾಖಯೋರ್ದ್ವಯೀ ಶಕ್ತಿ ಮೂಲಕ. ಶಕ್ತಿ ಅಂತ ಹೇಳ್ಬೋದು, ಪ್ರಕೃತಿ ಅಂತ ಹೇಳ್ಬೋದು, ಮಾಯಾ ಅಂತ ಹೇಳ್ಬೋದು. ಇದುವೇ ಮೂಲ. ಅಥವಾ ಒಂದು ಮರವನ್ನು ನಾವು ಊಹಿಸಿದ್ರೆ ಮರದ ಬೇರು ಈ ಶಕ್ತಿ, ಪ್ರಕೃತಿ, ಮಾಯಾ ಅಂತ ಹೇಳ್ತೀವಿ, ನಮಗೆ ಗೊತ್ತಿದೆ. ಮಾಯದಿಂದ ಬಂದಿರುವಂಥದ್ದು ಪಂಚಭೂತಗಳು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಹೇಳುವ ಪಂಚಮಹಾಭೂತಗಳು ಬಂದಿರೋದೆಲ್ಲಿಂದ? ಮಾಯಾ. ಇದು ನಾವು ತತ್ವಬೋಧದಲ್ಲಿ ಚೆನ್ನಾಗಿ ಅರಿತುಕೊಂಡಿದ್ದೇವೆ. ಮಾಯೆಗೆ 3 ಗುಣಗಳಿವೆ: ಸತ್ವಗುಣ, ರಜೋಗುಣ, ತಮೋಗುಣ. ಹಾಗೆ ಪಂಚಭೂತಗಳಿಗೂ ಅದೇ ಬಂದಿದೆ. ತಾಯಿಗಿದ್ರೆ ಮಕ್ಕಳಿಗೂ ಬಂದೇ ಬಂತು. ನಾವು ಇನ್ಹೆರಿಟ್ ಮಾಡ್ತೇವೆ ನೋಡಿ, ತಂದೆ ತಾಯರಿಂದ ಪಡೆದುಕೊಳ್ಳುತ್ತೇವೆ. ಈ ಪಂಚಮಹಾಭೂತಗಳಲ್ಲಿ, ಪಂಚಮಹಾಭೂತಗಳು ಅಂತ ಹೇಳಿದ್ರೆ ಒಂದು ಮರದ ಕಾಂಡ ಅಂತ ಅನ್ಕೊಳ್ಬೋದು. ಈಗ ಬೇರು ಅಥವಾ ಮೂಲ ಪ್ರಕೃತಿ ಅಥವಾ ಮಾಯಾ ಅಥವಾ ಶಕ್ತಿ, ಅದರ ಕಾಂಡ ಏನು? ಪಂಚಮಹಾಭೂತಗಳು. ಮಾಯೆಯಿಂದ ಹುಟ್ಟಿರುವಂತಹ ಪಂಚಮಹಾಭೂತಗಳು ದೊಡ್ಡ ಮರದ ಕಾಂಡ. ಈ ಪಂಚಮಹಾಭೂತಗಳ ಸತ್ವಗುಣದಿಂದ ಮನಸ್ಸು ಸೃಷ್ಟಿಯಾಗತ್ತೆ. ಒಂದು ಕೊಂಬೆ ಮರಕ್ಕೆ, ಈಗ 2 ಕೊಂಬೆಗಳಿವೆ. ಒಂದು ಕೊಂಬೆ ಮನಸ್ಸು. ಅದೇ ಮರದ ಇನ್ನೊಂದು ಕೊಂಬೆ ರಜೋಗುಣದಿಂದ ಹುಟ್ಟಿರುವಂತಹ ಇನ್ನೊಂದು ಕೊಂಬೆ, ಇದು ಪ್ರಾಣ. ಹಾಗಾದರೆ ಪ್ರಾಣಕ್ಕೂ ಮನಸ್ಸಿಗೂ ಮೂಲ ಒಂದೇ. ಮಾಯ ಮೂಲ, ಆಮೇಲೆ ಅದರ ಕಾಂಡವೂ ಒಂದೇ. ಪಂಚಮಹಾಭೂತಗಳೇ ಈ ಪ್ರಾಣಕ್ಕೂ ಮನಸ್ಸಿಗೂ ಕಾಂಡ. 2 ಶಾಖೆಗಳು, ಒಂದು ಪ್ರಾಣ, ಒಂದು ಮನಸ್ಸು. ಪ್ರಾಣ ಅಂತ ಹೇಳೋದು ರಜೋಗುಣದಿಂದ ಬಂದಿರುವಂಥದ್ದು, ಮನಸ್ಸು ಅಂತ ಹೇಳೋದು ಸತ್ವಗುಣದಿಂದ ಹುಟ್ಟಿರುವಂಥದ್ದು. ಒಂದೇ ಮರದಲ್ಲಿರುವಂತಹ 2 ಶಾಖೆಗಳು ಅಥವಾ 2 ಕೊಂಬೆಗಳು ಮನಸ್ಸು ಮತ್ತೆ ಪ್ರಾಣ. ಇದು ಇರುವಂತಹ ಬಾಂಧವ್ಯ. ಈಗ ನಾವು ಒಂದು ಹೂ ಕೊಯ್ಬೇಕು ಅಥವಾ ಹಣ್ಣು ಕೊಯ್ಬೇಕು ಅಂತ ಅನ್ಕೊಳ್ಳಿ. ಏನು ಮಾಡ್ತೀವಿ? ಆ ಹಣ್ಣು ಸ್ವಲ್ಪ ಎತ್ತರದಲ್ಲಿದೆ, ಕೈಗೆ ಸಿಗ್ತಾ ಇಲ್ಲ. ಅದಕ್ಕೇನು ಮಾಡ್ತೀವಿ? ಅದರ ಹತ್ರ ಅದಕ್ಕೆ ಕನೆಕ್ಟ್ ಆಗಿರುವ ಯಾವುದಾದ್ರೂ ಒಂದು ಕೊಂಬೆ ಇದ್ರೆ ಅದನ್ನು ಬಗ್ಗಿಸಿದಾಗ ಏನಾಗತ್ತೆ? ಆ ಮೇಲಿರುವಂತಹ ಹಣ್ಣು ಕೂಡ ಕೆಳಕ್ಕೆ ಬಗ್ಗತ್ತೆ. ಇದು ನಮ್ಗೆಲ್ರಿಗೂ ಆಗಿರುವಂತಹ ಅನುಭವ. ಹೂ ಕೊಯ್ಯುವಾಗ ಇರ್ಬೋದು, ಹಣ್ಣು ಕೊಯ್ಯುವಾಗ ಇರ್ಬೋದು. 2 ಕೊಂಬೆಗಳು ಕನೆಕ್ಟ್ ಆಗಿದ್ರೆ ನಮಗೆ ಬೇಕಾದಂತಹ ಹಣ್ಣೋ ಹೂವೋ ಮೇಲೆ ಇದ್ರೆ ಇದನ್ನ ಕೆಳಗಡೆ, ಇದು ಕೈಗೆ ಸಿಗತ್ತೆ. ಈ ಕೊಂಬೆಯನ್ನು ಹಿಡಿದು ಕೆಳಗೆಳೆದಾಗ ಅದು ಕೂಡ ಬಗ್ಗತ್ತೆ. ಆವಾಗ ನಮಗೆ ಸುಲಭವಾಗಿ ಅದನ್ನ ಕೀಳ್ಬೋದು. ಅದೇ ತತ್ವ ಇಲ್ಲಿ ಕೂಡ. ಇದು 2 ಕನೆಕ್ಟೆಡ್. ಪ್ರಾಣ ಮತ್ತೆ ಮನಸ್ಸು 2 ಕೂಡ 2 ಕೊಂಬೆಗಳು. ಪ್ರಾಣ ಅಂತ ಹೇಳೋದು ಸ್ವಲ್ಪ ಸ್ಥೂಲವಾಗಿದೆ. ಈಗ ನಮಗೆ ಉಸಿರಾಡೋದು ನಮ್ಮ ಹತೋಟಿಲಿ ಇಟ್ಕೊಳ್ಳುವಂಥದ್ದು ಸುಲಭ, ಯಾಕೆಂದರೆ ಸ್ಥೂಲವಾಗಿರುವಂಥದ್ದು. ಮನಸ್ಸು ಅಂತ ಹೇಳೋದು ತುಂಬ ಸೂಕ್ಷ್ಮವಾಗಿರುವಂಥದ್ದು. ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಸೀದಾ ತಂದುಕೊಳ್ಳೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಸೂಕ್ಷ್ಮವಾಗಿದೆ. ಯಾವತ್ತೂ ಕೂಡ ಯಾವುದು ಸ್ಥೂಲವೋ ಅದು ನಮ್ಮ ಹತೋಟಿಯಲ್ಲಿ ತಂದುಕೊಳ್ಳೋದು ಸ್ವಲ್ಪ ಸುಲಭ. ಹಾಗಾಗಿ
ಈ ಪ್ರಾಣಾಯಾಮ ಮಾಡೋದ್ರಿಂದ ಈ ಕೊಂಬೆ ಸ್ವಲ್ಪ ಬಗ್ತಾ ಇದ್ದ ಹಾಗೆ ಈಚೆ ಕೊಂಬೆ ಕೂಡ ಸ್ವಲ್ಪ ಬಗ್ಗತ್ತೆ. ಈ ಕೊಂಬೆಯನ್ನು ನಾವು ನಮ್ಮ ಹತೋಟಿಲಿ ಇಟ್ಟುಕೊಂಡ್ರೆ ಈ ಕೊಂಬೆ ಕೂಡ ಹತೋಟಿಯಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ. ಈ ಎರಡು ಕೊಂಬೆಗಳ ಅಥವಾ ಪ್ರಾಣ ಮತ್ತೆ ಮನಸ್ಸಿಗೆ ಏನು ಕನೆಕ್ಷನ್ನು ಅಂತ ಹೇಳ್ತಿದ್ದಾರೆ ಇಲ್ಲಿ. ಶಾಖಯೋರ್ದ್ವಯೇ, ಎರಡು ಶಾಖೆಗಳು. ಮೂಲ ಯಾವುದು? ಶಕ್ತಿ ಮೂಲಕ. ಶಕ್ತಿ ಅಂತ ಹೇಳೋದು ಇದು ಮೂಲ. ಯಾವುದಕ್ಕೆ? ಚಿತ್ತ ಮತ್ತೆ ವಾಯು. ಚಿತ್ತವಾಯವ ಚಿತ್ ಕ್ರಿಯಾಯುತ. ಚಿತ್ ಮತ್ತೆ ಕ್ರಿಯಾಯುತ. ಚಿತ್ ಅಂತ ಹೇಳಿದ್ರೆ ಇಲ್ಲಿ ಜ್ಞಾನ, ಕ್ರಿಯಾ ಅಂತ ಹೇಳಿದ್ರೆ ಕರ್ಮ. ಕರ್ಮ ಮಾಡೋದಂತ ಯಾವುದು? ಪ್ರಾಣ. ಪ್ರಾಣ ಇಲ್ಲದೇ ಇದ್ರೆ ಕರ್ಮ ನಡೆಯೋದಿಲ್ಲ. ಕೆಲಸ ಮಾಡಬೇಕು ಅಂತ ಇದ್ರೆ ಪ್ರಾಣ. ಅದಕ್ಕೆ ರಜೋಗುಣದಿಂದ ಹುಟ್ಟಿರುವಂಥದ್ದು ಪ್ರಾಣ. ಮನಸ್ಸು ಇಚ್ಛಾಶಕ್ತಿ, ಜ್ಞಾನಶಕ್ತಿ. ಪ್ರಾಣ ಕ್ರಿಯಾಶಕ್ತಿ. ಇಚ್ಛೆ ಬರೋದು ಎಲ್ಲಿ? ಮನಸ್ಸಿನಲ್ಲಿ, ಪ್ರಾಣದಲ್ಲಿ ಅಲ್ಲ. ಮನಸ್ಸಿನಲ್ಲಿ. ಬುದ್ಧಿ ಅಂತ ಹೇಳೋದು ಮನಸ್ಸಿನ ಒಂದು ಭಾಗ ಅಂತ ಅನ್ಕೊಳ್ಳೋಣ. ಜ್ಞಾನ ಸಿಗೋದೆಲ್ಲಿ? ಪ್ರಾಣಕ್ಕ ಅಲ್ಲ, ಮನಸ್ಸಿಗೆ. ಹಾಗಾಗಿ ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿ ಕನೆಕ್ಟೆಡ್ ಮನಸ್ಸಿಗೆ. ಹಾಗೆಯೇ ಕ್ರಿಯಾ ಮಾಡುವಂಥದ್ದು ಎಲ್ಲಿಂದ ಬರುವಂಥದ್ದು? ಪ್ರಾಣದಿಂದ. ಪ್ರಾಣ ಇಲ್ವೋ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಶಕ್ತಿ ಇಲ್ಲ ಅಂತ ಹೇಳೋದಿಲ್ವಾ? ಅದು ಚಿತ್ತವಾಯವ ಚಿತ್ ಕ್ರಿಯಾಯುತಾ ಶಾಖಯೋರ್ದ್ವಯಿ ಶಕ್ತಿ ಮೂಲಕ. ಪ್ರಾಣಾಯಾಮದಿಂದ ಮನಸ್ಸನ್ನ ಹತೋಟಿಯಲ್ಲಿ ತಂದುಕೊಳ್ಳಬಹುದು, ಸಾಧ್ಯತೆ ಇದೆ. ಆದರೆ ಏನು ಕಷ್ಟ ಅಂತ ಹೇಳಿದ್ರೆ, ಪ್ರಾಣಾಯಾಮ ನಿಲ್ಲಿಸಿದೆವೋ ಮತ್ತೆ ಮನಸ್ಸು ಹೇಗೆ ಪಕ್ಷಿ ಎಲ್ಲ ಕಡೆ ಹಾರತ್ತೋ, ಗಿಳಿ ಪಂಜರದಿಂದ ಬಿಟ್ಟರೆ ಹೇಗೆ ಅಬ್ಬಾ ಎಲ್ಲ ಕಡೆ ಹಾರ್ಬಿಡತ್ತೆ, ಹಾಗೆ ಮತ್ತೆ ಮನಸ್ಸು ಎಲ್ಲ ಕಡೆ ಸುತ್ತಕ್ಕೆ ಶುರುವಾಗತ್ತೆ. ತಾತ್ಕಾಲಿಕವಾಗಿ ಪ್ರಾಣಾಯಾಮ ಮಾಡುವಂತಹ ಸಮಯದಲ್ಲಿ ಮನಸ್ಸು ಹತೋಟಿಯಲ್ಲಿ ಇರಬಹುದು, ಆದರೆ ಅದು ಶಾಶ್ವತ ಅಲ್ಲ. ಅದು ಸುಪ್ತವಾಗಿ ಇರತ್ತೆ. ಈಗ ನಾವು ಯಾವುದೋ ಒಂದನ್ನು ಹತ್ತಿಕ್ಕೋದು ಅಂತ ಹೇಳೋದಿಲ್ವಾ? ಸಪ್ರೆಸ್ ಮಾಡೋದು, ಒತ್ತಿ ಇಟ್ಟಿರೋದು. ಅದು ಬಿಟ್ಟ ತಕ್ಷಣ ಡಮಾರ್ ಅಂತ ಮೇಲೆ ಬಂದ್ಬಿಡತ್ತೆ. ಕುಕ್ಕರಲ್ಲಿ ಪ್ರೆಷರ್ ಬಿಲ್ಡಪ್ ಆಗಿ 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 ಆಮೇಲೆ ಮೇಲೆ ಬರೋದು. ಹಾಗೆ ಇಲ್ಲಿ ಪ್ರಾಣಾಯಾಮ ಅಂತ ಹೇಳೋದು ನಾವು ಸಪ್ರೆಸ್ ಮಾಡುವಂಥದ್ದು, ಹತ್ತಿಕ್ಕುವಂಥದ್ದು. ನಮ್ಮ ಅಧ್ಯಾತ್ಮ ಕ್ಷೇತ್ರದಲ್ಲಿ ಹತ್ತಿಕ್ಕುವಂತಹ ಪ್ರಶ್ನೆ ಇಲ್ಲ. ಯಾವುದನ್ನು ಕೂಡ ಹತ್ತಿಕ್ಕಿ ಏನು ಪ್ರಯೋಜನ ಇಲ್ಲ. ಅದು ತಾತ್ಕಾಲಿಕವಾಗಿ ಕ್ಷಣಿಕವಾಗಿ ಮಾತ್ರವೇ ಅಂತ ಹೇಳ್ತಾರೆ. ಆಮೇಲೆ ಹೆಚ್ಚು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾದರೆ ಅಷ್ಟಾಂಗ ಯೋಗ ವೇಸ್ಟಾ? ಅಲ್ಲ. ಸ್ವಲ್ಪ ಸಮಯಕ್ಕಾದರೂ ಮನಸ್ಸು ನಮ್ಮ ಹತೋಟಿಯಲ್ಲಿ ಬರುತ್ತೆ ತಾನೆ, ಇಲ್ಲದೇ ಇದ್ರೆ ಅದೂ ಇಲ್ಲ. ಹಾಗೆ ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗಬೇಕಾಗಿದೆ. ಇಲ್ಲ ಮನಸ್ಸು ಮಾತ್ರ ನಮ್ಮ ಹತೋಟಿಯಲ್ಲಿ ಬರೋದು ನಮ್ಮ ಉದ್ದೇಶ ಅಂತ ಆದರೆ ಅಷ್ಟಾಂಗ ಯೋಗ ಯಾಕೆ ಬೇಕು? ಇದು 4ನೇ ಅಂಗ. ಪ್ರಾಣಾಯಾಮ ಅಂತ ಹೇಳೋದು ಅಷ್ಟಾಂಗ ಯೋಗದ 4ನೇ ಅಂಗ. ಅಲ್ಲಿಗೆ ನಿಲ್ಲಿಸಿ ಬಿಡ್ತಾ ಇದ್ರಲ್ಲ ಪತಂಜಲಿ ಮಹರ್ಷಿಯವರು. ನಿಲ್ಲಿಸಿಲ್ಲ, ಇನ್ನು ಮುಂದಕ್ಕೆ ಇದೆ. ಇನ್ನು 4 ಅಂಗಗಳಿವೆ ಅದಕ್ಕೆ. ಅಂದರೆ ಮನಸ್ಸನ್ನ ಹತೋಟಿಯಲ್ಲಿ ತೆಗೆದುಕೊಂಡು ಬರುವಂಥದ್ದು ಪರಮ ಉದ್ದೇಶ ಅಲ್ಲ. ಪರಮ ಉದ್ದೇಶ ಮೋಕ್ಷವೇ, ಕೊನೆಯ ಉದ್ದೇಶ ಮೋಕ್ಷವೇ. ಅಲ್ಲಿವರೆಗೆ ತಲುಪಬೇಕು ಅಂತಾದರೆ ಒಂದೊಂದೇ ಹೆಜ್ಜೆ ಹಾಕಬೇಕು, ಒಂದೊಂದೇ ಮೆಟ್ಲನ್ನು ಎತ್ತಬೇಕು ತಾನೆ, ಹತ್ತಬೇಕು ತಾನೆ. ಆ ಮೆಟ್ಟಲು ಹತ್ತಬೇಕು ಅಂತ ಆದರೆ ಪ್ರಾಣಾಯಾಮ ಅಗತ್ಯ. ಏನೋ ದೊಡ್ಡ ಆಸನ ಕೂತ್ಕೊಂಡು ಪದ್ಮಾಸನ ಹಾಕಿ ಕೂತ್ಕೊಳ್ಳಿ, ಹೀಗೇ ಉಸಿರಾಡಿ ಹಾಗೇ ಉಸಿರಾಡಿ ಅಂತ ಹೇಳ್ತಿರ್ತಾರೆ. ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡೋದು ಉತ್ತಮ. ವೃದ್ಧರಾದರೆ, ವಯಸ್ಸಾದರೆ ಕೆಳಗಡೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ನಾನೆಂತ ಪ್ರಾಣಾಯಾಮ ಮಾಡೋದು? ಹಾಗೇನೂ ಇಲ್ಲ. ಕುರ್ಚಿಯಲ್ಲಿ ಕೂತ್ಕೊಳ್ಬೋದು, ಎಲ್ಲಿ ಬೇಕಿದ್ರೂ ಕೂತ್ಕೊಳ್ಬೋದು. ಯಾವುದು
ಸುಖಾಸನವೋ ಆ ಆಸನದಲ್ಲಿ ಕೂತ್ಕೊಳ್ಬೋದು. ದೇಹವನ್ನ ಬಗ್ಗಿಸುವಂತಹ ಕಾರ್ಯಕ್ರಮ ಅಲ್ಲ ಇದು. ಓಹೋ, ದೇಹ ಹಾಗೆ ಬೆಂಡಾಗತ್ತೆ, ಹೀಗೆ ಬೆಂಡಾಗತ್ತೆ, ನನಗೆ ಎಲ್ಲ ಆಸನ ಮಾಡಲಿಕ್ಕೆ ಬರುತ್ತೆ, ಬಂದರೆ ಒಳ್ಳೇದು, ಬಾರದೇ ಇದ್ರೆ ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮನಸ್ಸನ್ನು ಬಗ್ಗಿಸುವ ಕಾರ್ಯಕ್ರಮ ನಡೆಯೋದು ನಮಗೆ ಬೇಕಾಗಿರೋದೇನು? ದೇಹವನ್ನು ಬಗ್ಗಿಸ್ತಿರೋ ಬಿಡ್ತಿರೋ ಪರವಾಗಿಲ್ಲ, ಮನಸ್ಸನ್ನು ಬಗ್ಗಿಸಬೇಕಾಗಿದೆ. ಇದು ಮುಖ್ಯ. ನಮಗೆ ಹಲವಾರು ಬಾರಿ ಹಾಗೆ ಅಲ್ವಾ ಆಗೋದು. ಅಯ್ಯೋ, ಹಾಗೆ ಕೂತ್ಕೊಳ್ಬೇಕು, ಪದ್ಮಾಸನ ನನ್ನ ಕೈಲಾಗೋದಿಲ್ಲಪ್ಪ, ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನೆಲ್ಲಿ ಪದ್ಮಾಸನ ಹಾಕೋದು, ನನಗೆ ಹಾಗಾಗಿ ಪ್ರಾಣಾಯಾಮ ಬೇಡ. ದಯವಿಟ್ಟು ಈ ತಪ್ಪು ಮಾಡಬಾರ್ದು. ನಾವು ಎಲ್ಲಾದರೂ ಕೂತ್ಕೊಳ್ಬೋದು, ಯಾವ ಆಸನದಲ್ಲಾದರೂ. ಅಂದರೆ ನಮ್ಮ ಬೆನ್ನು ಹುರಿ, ಸ್ಪೈನಲ್ ಕಾರ್ಡ್ ಸ್ಟ್ರೇಟ್ ಆಗಿರಬೇಕು. ಕೆಳಗಡೆ ಕೂರ್ಬೇಕು ಅಂತ ಏನೂ ಇಲ್ಲ. ಕೂತ್ಕೊಳ್ಳಿಕ್ಕೆ ಆಗೋರಿಗೆ ಬಹಳ ಉತ್ತಮ, ಕೂತ್ಕೊಳ್ಳಿ. ಆಗದೆ ಇದ್ದವ್ರು ಏನು ಮಾಡೋದು? ಪ್ರಾಣಾಯಾಮವನ್ನು ಬಿಡಬಾರ್ದು. ಸ್ವಲ್ಪವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಸ್ವಲ್ಪ ಸಮಯ ಉಸಿರನ್ನು ಹೊರಕ್ಕೆ ಬಿಡದೆ ಕುಂಭಕ ಅಲ್ಲಿಯೇ ನಿಲ್ಲಿಸಿಕೊಳ್ಳುವಂಥದ್ದು. ಆಮೇಲೆ ಇನ್ನೂ ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡುವಂಥದ್ದು. ಹೊಟ್ಟೆ ತುಂಬಿರುವಾಗ ಮಾಡ್ಬೋದು, ಬೇಡ. ಇಲ್ಲದಿದ್ದರೆ ಎಲ್ಲಿ ಬೇಕಿದ್ರೂ ಕೂತ್ಕೊಂಡು ಮಾಡ್ಬೋದು, ಮಲ್ಕೊಂಡು ಕೂಡ ಮಾಡ್ತಾರೆ. ಬೇರೆ ಥರದ ಪ್ರಾಣಾಯಾಮ, ಹಲವಾರು ನಮೂನೆಯ ಪ್ರಾಣಾಯಾಮಗಳಿವೆ, ಅದೆಲ್ಲ ಬೇಡ ನಮಗೆ. ಮಾಡೋರಿದ್ರೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾರಿಗೆ ಅದು ಮಾಡೋಕ್ಕಾಗೋದಿಲ್ವೋ, ಸಾಧ್ಯ ಇಲ್ವೋ ಅಂಥವರಿಗೆ ಕೂಡ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಸ್ವಲ್ಪ ಸಮಯ ಅಲ್ಲಿಯೇ ನಿಲ್ಲಿಸಿಕೊಂಡು ಮತ್ತೆ ರೇಚಕ ಅಂದರೆ ಉಸಿರನ್ನು ಹೊರಗಡೆ ಬಿಡುವಂಥದ್ದು. ಈ ಪ್ರಯತ್ನ ಖಂಡಿತವಾಗಿಯೂ ನಾವೆಲ್ಲರೂ ಮಾಡ್ಬೋದು. ಏನೋ ಟಿ ವಿ ನೋಡ್ತಾ ಇರ್ತೀವಿ, ಟಿ ವಿ ನೋಡ್ತಾ ನೋಡ್ತಾ ಕೂಡ ಮಾಡ್ಬೋದು. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುವಾಗಾದರೂ ಮಾಡ್ಬೋದು. ಯಾಕೆಂದರೆ ಅಷ್ಟೊಂದು ಸಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಯಾವುದೋ ಒಂದೆರಡು ಅಡ್ವರ್ಟೈಸ್ಮೆಂಟ್ ಬರುವಾಗ ಅದರ ಬಗ್ಗೆ ನಮಗೇನು ಫೋಕಸ್ ಮಾಡೋಕ್ಕೆ ಏನು ಇಲ್ಲ ಅದರಲ್ಲಿ. ಅಲ್ಲ, ಅದು ಸೀರಿಯಲಲ್ಲೂ ಏನು ಫೋಕಸ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವ, ಅದು ಬೇರೆ ಸಂಗತಿ. ಅದು ನಮಗೆ ನೋಡಬೇಕಲ್ಲ, ಉಗುರು ಕಚ್ಚಿಕೊಂಡಾದರೂ ನೋಡ್ತೇವೆ. ಅದು ಏನಾಯಿತು ಇವತ್ತೆಲ್ಲೋ ಒಂದು ಮಿಸ್ ಆದರೆ ಅಯ್ಯೋ ಏನಾಯಿತು ಎಷ್ಟು ಅಲ್ವಾ ಹಬ್ಬ, ಎಷ್ಟೊಂದು ಚಿಂತೆ ನಮಗೆ ಅದರ ಬಗ್ಗೆ. ಅದನ್ನೆಲ್ಲ ಸ್ವಲ್ಪ ಹಿಂದಕ್ಕೆ ತಳ್ಳಿ ಈಗ ನಾವು ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಸ್ವಲ್ಪವಾಗಿ ಇದನ್ನು ಸ್ವಲ್ಪ ತಿಳ್ಕೊಂಡ್ರೆ, ಈಗ ಓಹೋ, ಪ್ರಾಣವನ್ನು ಹೀಗೆ ಕಂಟ್ರೋಲಲ್ಲಿ ಬಂದರೆ ನನ್ನ ಮನಸ್ಸು ಕೂಡ ಕಂಟ್ರೋಲಲ್ಲಿ ಬರುತ್ತೆ. ಹೇಗೆ ಎರಡು ಕೊಂಬೆಗಳು ಇವೆಯೋ ಹಾಗೆಯೇ ಪ್ರಾಣ ಮತ್ತು ಮನಸ್ಸು. ಪ್ರಾಣವನ್ನು ನಾನು ಸ್ವಲ್ಪವಾದರೂ ಹತೋಟಿಯಲ್ಲಿ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಮನಸ್ಸು ಕೂಡ ನಿಗ್ರಹಿಸೋದು ಸುಲಭ ಅಂತ ರಮಣ ಮಹರ್ಷಿಯವರು ಹೇಳಿದ್ದಾರೆ ಅಂತ ಆದರೆ ಸತ್ಯವೇ ಇರಬೇಕು. ನನ್ನ ಅನುಭವಕ್ಕೆ ಬರಬೇಕು ತಾನೆ, ಥಿಯರಿ ನೋಡಿ ಕಲ್ತ್ಕೊಂಡು ಏನು ಪ್ರಯೋಜನ? ಹಾಗಾಗಿ ನಮ್ಮ ಅನುಭವಕ್ಕೆ ಬರುವಂತೆಯೇ ಸ್ವಲ್ಪವಾಗಿ ಪ್ರಾಣಾಯಾಮ ಮಾಡ್ತಾ ಮನಸ್ಸನ್ನು ನಿಗ್ರಹಿಸುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವೆಲ್ಲರೂ ಮಾಡಬೇಕಾಗಿದೆ. ಇದು ನಮ್ಮ ಕರ್ತವ್ಯ. ಈಗ ಇಲ್ಲಾಂದರೆ ಉಪದೇಶ ಸಾರ ಸುಮ್ಮನೆ ಓದ್ಬೋದು, ಬೈಹಾರ್ಟ್ ಕೂಡ ಹೊಡಿಬೋದು. 30 ಶ್ಲೋಕ ಬೈಹಾರ್ಟ್ ಏನು 2 ದಿನದಲ್ಲಿ ಬೈಹಾರ್ಟ್ ಹೊಡಿಬೋದು. ಅದಲ್ಲ ಇಲ್ಲಿ ಬೇಕಾಗಿರುವಂಥದ್ದು. ಬೈಹಾರ್ಟ್ ಬೇಡ. ಅರ್ಥ ಆಗಿ ನನ್ನ ದೈನಂದಿನ ಜೀವನದಲ್ಲಿ ನಾನು ಇದನ್ನು ಹೇಗೆ ಉಪಯೋಗಿಸಿಕೊಳ್ಬೋದು. ಕರ್ಮಯೋಗ ಅರ್ಥ ಆಯಿತು, ಉಪಾಸನಾ ಯೋಗ ಅರ್ಥ ಆಯಿತು. ಆದರೆ ಸ್ವಲ್ಪ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು. ಅಷ್ಟಾಂಗ ಯೋಗ, ಪ್ರಾಣಾಯಾಮ, ಇದರ ಬಗ್ಗೆಯೂ ಹೆಚ್ಚಿನವರಿಗೂ ತಿಳುವಳಿಕೆ ಇದೆ. ಆದರೆ ಇದು ಒಂದು ಮರದ 2 ಕೊಂಬೆಗಳು ಅಂತ ಹೇಳೋದ್ರ ಬಗ್ಗೆ ಬಹುಶಃ ಅರಿವು ಹೆಚ್ಚು ಇರಲಿಕ್ಕಿಲ್ಲ. ಈಗ ನಮಗೆ ಅದರ ಬಗ್ಗೆಯೂ ಗೊತ್ತಾಗಿದೆ. ಹಾಗೆ ಪ್ರಾಣವನ್ನು ಸ್ವಲ್ಪ ಕಂಟ್ರೋಲಲ್ಲಿ ತಂದರೆ ಮನಸ್ಸು ಕೂಡ ನಂದು ಸ್ವಲ್ಪ ಶಾಂತವಾಗತ್ತೆ. ಇದು ಬೇಕು ತಾನೆ ನಮಗೆ. ಪ್ರಶಾಂತವಾದ ಮನಸ್ಸು ಬೇಕಾಗಿದೆ. ನಿರ್ಮಲವಾದ ಮನಸ್ಸು ಬೇಕು, ಪ್ರಶಾಂತವಾದ ಮನಸ್ಸು ಬೇಕು. ನಿರ್ಮಲವಾದ ಮನಸ್ಸಿಗೆ ಬೇಕು ಕರ್ಮಯೋಗ, ಪ್ರಶಾಂತವಾದ ಮನಸ್ಸಿಗೆ ಬೇಕು ಉಪಾಸನಾ ಯೋಗ ಹಾಗೂ ಪ್ರಾಣಾಯಾಮ. ಅರುಣಾಚಲೇಶ್ವರರಿಗೂ ಭಗವಾನ್ ರಮಣ ಮಹರ್ಷಿಗೂ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ಮುಂದಕ್ಕೆ ಈ ಅಧ್ಯಾತ್ಮ ಪಥದಲ್ಲಿ ಕೈ ಹಿಡಿದು ದಯವಿಟ್ಟು ನಮ್ಮನ್ನೆಲ್ಲರನ್ನ ಕರೆದುಕೊಂಡು ಹೋಗಿ ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡೋಣ. ಅರುಣಾಚಲ ಶಿವ, ಅರುಣಾಚಲ ಶಿವ,
ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ ಓಂ ಶಾಂತಿ 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 ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು.